ನಮಸ್ಕಾರ ಜಿ ಸಂವಾದಕ್ಕೆ ಸ್ವಾಗತ. ಕರ್ನಾಟಕ ಕಾಂಗ್ರೆಸ್ನ 2.5 ವರ್ಷದ ಆಡಳಿತದಲ್ಲಿ ಅಭಿವೃದ್ಧಿಯ ಕುರಿತಂತೆ, ಜನಸಾಮಾನ್ಯರ ಸಮಸ್ಯೆಗಳ ಕುರಿತಂತೆ ಮಾತನಾಡಿದ್ದಕ್ಕಿಂತ ಹೆಚ್ಚಾಗಿ ಈ ಕಳೆದ 2.5 ವರ್ಷದ ಅವಧಿಯಲ್ಲಿ ನಾವು ಅಧಿಕಾರ ಹಂಚಿಕೆ, ಸಿಎಂ ಗದ್ದುಗೆಯ ಗುದ್ದಾಟ, ಸಂಪುಟ ಪುನರ್ರಚನೆ, ಆಕಾಂಕ್ಷಿಗಳ ಸಂಖ್ಯೆ ಇಷ್ಟಂತೆ, ಸಿದ್ದರಾಮಯ್ಯನವರು ವರ್ಸಸ್ ಡಿ ಕೆ ಶಿವಕುಮಾರ್ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೆ ಹೆಚ್ಚು ಅಂತ ಅನ್ಸುತ್ತೆ. ಕಾರಣ ಏನು ಅಂತ ನೋಡೋದಾದರೆ ಇದು ಪ್ರತಿಪಕ್ಷಗಳು ಅಲ್ಲ, ಜನಸಾಮಾನ್ಯರು ಅಲ್ಲ. ಯಾಕಂತ ಹೇಳಿದ್ರೆ ಬಹುದೊಡ್ಡ ಮ್ಯಾಂಡೇಟನ್ನು ಕೊಟ್ಟು ನೀವು ಅಭಿವೃದ್ಧಿಯನ್ನು ಮಾಡಿ, ನಿಮಗೊಂದು ಸಂಪೂರ್ಣ ಅಧಿಕಾರವನ್ನು ಕೊಟ್ಟಿದ್ದೇವೆ, ನಿಮ್ಮ ಮೇಲೆ ನಮಗೆ ವಿಶ್ವಾಸ ಇದೆ ಅಂತ ಹೇಳಿದ್ರು ಕೂಡ ಈ 2.5 ವರ್ಷದ ಅವಧಿಯಲ್ಲಿ ಆಡಳಿತ ಸರ್ಕಾರ ಕಾಂಗ್ರೆಸ್ನ ಹಿರಿಯ ನಾಯಕರು ಬಹುತೇಕ ನೀವು ಗಮನಿಸ್ತಾ ಇದ್ದೀರಿ, ದಿನಕ್ಕೊಂದು, ವಾರಕ್ಕೊಂದು, 2 ತಿಂಗಳಿಗೊಂದು ಸ್ಟೇಟ್ಮೆಂಟನ್ನು ಕೊಟ್ಟು ಒಂದು ರೀತಿ ಗೊಂದಲವನ್ನಂತೂ ಸೃಷ್ಟಿ ಮಾಡಿದ್ದಾರೆ. ಇದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಹಳ ಮುಖ್ಯವಾಗಿ ನೆನ್ನೆ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಇದು ಯಾವುದರ ಸೂಚನೆಯಪ್ಪ ಅನ್ನುವಂಥ ಪ್ರಶ್ನೆ ಖಂಡಿತವಾಗ್ಲೂ ಉದ್ಭವಿಸುತ್ತೆ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಇಚ್ಛೆ ಪಟ್ಟರೆ ತಾನು ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತೇನೆ ಅಂತ ಹೇಳಿದ್ದಾರೆ. ಹಾಗಾದರೆ ಇದು ಯಾವುದರ ಸೂಚನೆ? ಪ್ರತಿಪಕ್ಷಗಳಿರ್ಬೋದು, ಸ್ವತಃ ಕಾಂಗ್ರೆಸ್ನ ನಾಯಕರು ಬೇಕಾದ ಸ್ಟೇಟ್ಮೆಂಟ್ ಕೊಡ್ತಾರೆ. ಆದರೆ ಘನತೆವೆತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಧ್ಯಮದವರು 1000 ಪ್ರಶ್ನೆ ಕೇಳಿದ್ರು ಕೂಡ ಅಂತ ಯಾವುದೇ ಚರ್ಚೆಗಳು ನಡೆದಿಲ್ಲ ಅಂದರೆ ಮುಗ್ದೇ ಹೋಗ್ತಿತ್ತು. ಬಟ್ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಬಗ್ಗೆ ಮಾತಾಡಿದ್ದಾರೆ ಅನ್ನೋದಾದರೆ ಆಂತರಿಕವಾಗಿ ಸಮಸ್ಯೆ ಇದೆ. ಆಂತರಿಕವಾಗಿ ಏನಾದರೂ ಒಪ್ಪಂದಗಳಾಗಿರಬಹುದು. ಆ ನವೆಂಬರ್ ಕ್ರಾಂತಿ ಅಂತಾರಲ್ಲ, ಆ ದಿನ ಸನ್ನಿಹಿತವಾಗಿರ್ಬೋದು. ನವೆಂಬರ್ 20ಕ್ಕೆ ನೋಡಿ 2.5 ವರ್ಷ ಆಗುತ್ತೆ ಕರ್ನಾಟಕ ಕಾಂಗ್ರೆಸ್ಗೆ. ಸೊ ಆ 2.5 ವರ್ಷದ ಆ 20ನೇ ತಾರೀಕು ಕಳೆದ ನಂತರ ಏನಾಗಬಹುದು ಕರ್ನಾಟಕ ಕಾಂಗ್ರೆಸ್ನ ಚಿತ್ರಣ ಅನ್ನೋದ್ರ ಬಗ್ಗೆನೇ ಇವತ್ತು ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ಆಗಸ್ಟ್ ಅಂದರು, ಸೆಪ್ಟೆಂಬರ್ ಅಂದರು, ಅಕ್ಟೋಬರ್ ಅಂದರು, ನವಂಬರಿಗೆ ಬಂದು ಇದ್ಗಡಿದೆ ಆ ಕ್ರಾಂತಿ. ಇದೇ ಕಾಂಗ್ರೆಸ್ನ ನಾಯಕರು ಒಂದಷ್ಟು ಜನ ಕ್ರಾಂತಿ ಅಂದರೆ ಇನ್ನೊಂದಷ್ಟು ಸಂದರ್ಭದಲ್ಲಿ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ದಂಗೆ ಅದು ಭ್ರಾಂತಿ ಅಂತೇನೋ ಅಂದರು, ಇನ್ಯಾರೊಬ್ಬರು ವಾಂತಿ ಅಂತಿದ್ರು. ನೋಡಿ, ಹೀಗೆ ಕ್ರಾಂತಿ, ಭ್ರಾಂತಿ, ವಾಂತಿಗಳ ನಡುವೆ ಬದಲಾವಣೆ ವಿಚಾರವನ್ನು ಸಿದ್ದರಾಮಯ್ಯನವರು ಸ್ವತಃ ತಳ್ಳಿ ಹಾಕಿದ್ರು. ಅವರ ಮುಂದುವರೆದ ಸ್ಟೇಟ್ಮೆಂಟನ್ನು ನಾವು ಗಮನಿಸಬೇಕಾಗುತ್ತೆ. ಹೈಕಮಾಂಡ್ ನಿರ್ಧರಿಸಿದರೆ ಮುಂದುವರಿಯುತ್ತೇನೆ ಅಂದರೆ ಇದೆಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರದ ಮೇಲೆಯೇ ಅವಲಂಬಿತವಾಗಿದೆ. ಸಿಎಂ ಬದಲಾವಣೆಯ ಮುನ್ಸೂಚನೆಯನ್ನೇನಾದರೂ ಸಿದ್ದರಾಮಯ್ಯನವರು ಕೊಟ್ರಾ ಅನ್ನುವಂತಹ ಒಂದು ಪ್ರಶ್ನೆ. ನವೆಂಬರ್ 11ಕ್ಕೆ ಡಿ ಕೆ ಶಿವಕುಮಾರ್, 14ಕ್ಕೆ ಸಿದ್ದರಾಮಯ್ಯನವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಕುತೂಹಲ ಮೂಡಿಸಿದೆ ಹೈಕಮಾಂಡ್ನ ನಿರ್ಧಾರ. ಹೈಕಮಾಂಡ್ ನಿರ್ಣಯ ಮುಖ್ಯ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವ್ರ ಬಗ್ಗೆ ಕೆಲವೊಮ್ಮೆ ಬೇಸರ ವ್ಯಕ್ತವಾಗುತ್ತೆ. ಯಾಕಂದರೆ ದಲಿತ ಸಿ ಎಮ್ನ ಕೂಗು ಅಷ್ಟು ಕೇಳಿ ಬರ್ತಾ ಇದ್ರು ಕೂಡ ಕೆ ಎಚ್ ಮುನಿಯಪ್ಪನವ್ರು ಯಾಕೆ ಆಗಬಾರ್ದು, ಅಥವಾ ಡಿ ಕೆ ಶಿವಕುಮಾರ್ ಅವರು ಸಮರ್ಥರು, ಹೀಗೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ಅವರು ಕೂಡ ಒಂದು ಅಸಹಾಯಕ ಸ್ಥಿತಿಯನ್ನು ಏನಾದರೂ ಎದುರಿಸ್ತಿದ್ದಾರಾ ಅನ್ನುವಂಥ ಒಂದು ಅಭಿಪ್ರಾಯ ಕೂಡ ವ್ಯಕ್ತವಾಗುತ್ತೆ. ಯಾಕಂತ ಹೇಳಿದ್ರೆ ಏನೂ ಹೇಳಲಾಗದಂಥ ಸ್ಥಿತಿಯಲ್ಲಿ ಸ್ವತಃ ಗೃಹ ಸಚಿವರಿದ್ದಾರಾ ಅಂತ. ಯಾಕಂದರೆ ಇವತ್ತು ಅವ್ರು ಕೊಟ್ಟಂಥ ಸ್ಟೇಟ್ಮೆಂಟನ್ನು ಒಂದ್ಸತಿ ರಿಕಾಲ್ ಮಾಡೋದಾದರೆ ಬೇಡ ಈ ಥರದ ಮಾತುಕತೆಗಳನ್ನು ಮಾಡೋದು ಬೇಡ, ಒಂದು ರೀತಿ ಗೊಂದಲ ಸೃಷ್ಟಿಯಾಗುತ್ತೆ, ಆಡಳಿತಕ್ಕೂ ಇದು ಸಮಸ್ಯೆ ಆಗುತ್ತೆ ಅಂತ ರಿಯಲೈಸೇಷನ್ ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ. ಅದೇನೇ ಇದ್ದರೂ ಕೂಡ ಬಹಳ ಬೇಸರದ ಸಂಗತಿ ಏನು ಗೊತ್ತಾ, ಕರ್ನಾಟಕದ ಜನತೆ ಬಹುದೊಡ್ಡ ಮ್ಯಾಂಡೇಟನ್ನು ಬಹಳ ವಿಶ್ವಾಸದಿಂದ ಕೊಟ್ಟಿದ್ರು. ಇವರು 2.5 ವರ್ಷ ಅದೇನು ಮಾಡಿದ್ರು ಗೊತ್ತಿಲ್ಲ. ಬಟ್ ಈ ಚರ್ಚೆಗಳನ್ನಂತೂ 3 ತಿಂಗಳಿಗೆ ತಂದಿಟ್ಟು ಜನರ ವಿಶ್ವಾಸವನ್ನು ಹಂತವಾಗಿ ಕಳ್ಕೊಂಡಿದ್ದಾರೆ ಅನ್ನೋದರಲ್ಲಿ ಅನುಮಾನನೇ ಬೇಡ. ಹಲವರು ಮಾತಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ. ಬನ್ನಿ ಒಂದ್ಸಲ ನೋಡ್ಕೊಂಡು ಬರೋಣ. ಪ್ರಜಾಪ್ರಭುತ್ವದಲ್ಲಿ ಸ್ಪರ್ಧೆಯಲ್ಲಿರೋರಿಗೆ ನಾವು ಮುಗಿಸೋಕ್ಕಾಗೋದಿಲ್ಲ, ಸ್ಪರ್ಧೆಯಲ್ಲಿ ಇರಬೇಡಿ ಅಂತೂ ಹೇಳೋಕ್ಕಾಗಲ್ಲ. ಪ್ರಜಾಪ್ರಭುತ್ವ ಹಕ್ಕು ಅವರು. ನಾನು ಚೀಫ್ ಮಿನಿಸ್ಟರ್ ಅಭ್ಯರ್ಥಿ ಕ್ಯಾಂಡಿಡೇಟು ಅಂತ ಹೇಳ್ಕೊಳ್ಳಲಿಕ್ಕೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡಿ. ನೀವು ಕೇಳ್ತಾ ಇರ್ತೀರಲ್ಲ, ಪದೇ ಬಹಳ ಆಪ್ತ ರಾಜಣ್ಣ ಅವರು 5 ವರ್ಷ ನೀವೇ ಆಗ್ಬೇಕು ಅಂತ ಹೇಳ್ತಾರೆ. ಅದು ಸ್ವಂತ ಅಭಿಪ್ರಾಯ. ಸರ್, ನೀವೇ 5 ವರ್ಷ ತಾವೇ ಮುಖ್ಯಮಂತ್ರಿ ಸರ್. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಾನು ಪ್ರತಿಕ್ರಿಯೆ ಮಾಡೋದಿಲ್ಲ. ಅದಕ್ಕೆ
ಇದು ಅವರವರ ಅಭಿಪ್ರಾಯಗಳು ಅವ್ರು ಹೇಳ್ತಾ ಇರ್ತಾರೆ, ಅದಕ್ಕೆ ನಾವು ಪ್ರತಿಕ್ರಿಯೆ ಮಾಡೋದರಲ್ಲಿ ಅರ್ಥವಿಲ್ಲ. ದಲಿತರ ಅಂದರೆ ಅಹಿಂದ ಅಂತ ಹೇಳ್ತಿರೋಂಥ ಪಕ್ಷ ಪರಮೇಶ್ವರ ಅವರ ವಿಚಾರದಲ್ಲಿ ಮೋಸ ಮಾಡ್ತು ನೋಡಿ, ಆದರೂ ಕೂಡ ತಾಳ್ಮೆಯಿಂದ ಇದ್ದಾರೆ. ನಮ್ಮ ಪಕ್ಷದಲ್ಲಿ ಪದೇ ನಾನು ಹೇಳಿದ್ದೇನೆ, ಯಾವುದೇ ತೀರ್ಮಾನ ಹೈಕಮಾಂಡ್ ಮಾಡ್ತಾರೆ. ಈಗ ಅಷ್ಟು ಹೇಳಿದ ಮೇಲೆ ಮತ್ತೆ ನಾವೆಲ್ಲರೂ ಕೂಡ ಒಂದೊಂದು ಹೇಳಿಕೆ ಕೊಡೋದಕ್ಕೆ ಹೋದರೆ ಅರ್ಥ ಆಗೋದಿಲ್ಲ. ಇದು ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ, ಎಲ್ಲಿಗೆ ಮುಟ್ಟುತ್ತೆ ಗೊತ್ತಾಗಲ್ಲ. ನಮ್ಮ ಪಕ್ಷದ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಕೂಡ ನಿನ್ನೆ ದಿವಸ ಕ್ಲಾರಿಫೈ ಮಾಡಿದ್ದಾರೆ. ನಾನು ಕೂಡ ನಾನು ಮತ್ತೆ 2ನೇ ಸಾರಿ 3ನೇ ಸಾರಿ ಕೂಡ ಹೇಳಿದ್ದೇನೆ, ಹೈಕಮಾಂಡ್ನಲ್ಲಿ ಏನು ತೀರ್ಮಾನ ಆಗುತ್ತೆ ಅದೇ ಅಂತಿಮ, ಅದನ್ನು ನಾವೆಲ್ಲರೂ ಕೂಡ ಒಪ್ಕೊಳ್ತೀವಿ. ಪರಮೇಶ್ವರು ಇಲ್ಲಿ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು, ಅವರು ಭಾಳ ಸೀನಿಯರ್ ಇದ್ದಾರೆ. ಸೊ ಅವ್ರ ಹತ್ರ ಹೈಕಮಾಂಡು ಅಥವಾ ಎಲ್ಲ ಮುಖ್ಯಮಂತ್ರಿಗಳು ಅಥವಾ ಉಪಮುಖ್ಯಮಂತ್ರಿಗಳು ಮಾತನಾಡ್ಬೋದಾಯಿತು, ಮಾತನಾಡಿಲ್ಲ ಅಂತ ಹೇಳಿದ್ದಾರೆ. ನಾನು ಅದನ್ನು ಹೇಳಲಿಕ್ಕಾಗಲ್ಲ. ಬಹುಶಃ ಹೈಕಮಾಂಡು ಮತ್ತು ನಮ್ಮ ಪಕ್ಷದ ಇಬ್ಬರು ನಾಯಕರಿದ್ದರು, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು, ಅವ್ರ ಮಧ್ಯದಲ್ಲೇ ಒಳ್ಳೆ ರೀತಿಯಲ್ಲಿ ತೀರ್ಮಾನ ಆಗುತ್ತೆ. ಅದು ರೀಶಫಲ್ ಆಗುತ್ತೋ, ನಾಯಕತ್ವ ಬದಲಾವಣೆ ಆಗುತ್ತೋ, ಯಾವುದಾಗುತ್ತೆ, ಯಾವಾಗ ಆಗುತ್ತೆ ಅನ್ನೋ ವಿಚಾರ ಎಲ್ಲವೂ ಸಹ BJP ಥರ ಆಗಲ್ಲ. BJPನಲ್ಲಿ ಈಗ ಅಧ್ಯಕ್ಷರು ಬದಲಾವಣೆ ಮಾಡೋಕ್ಕಿಡ್ದು ಇನ್ನೂ ಆಗಿಲ್ಲ. ಯತ್ನಾಳ್ನ ಮದ್ದೂರಿಗೆ ಒಂದು ಕಡೆ BJPಯವರೇ ಲಾರಿ ಕೊಟ್ಟು ಜನ ಓಡಿಸ್ತಾರೆ, ಇನ್ನೊಂದು ಕಡೆ ವಿಜಯೇಂದ್ರಂಗೆ ಅಶೋಕ್ಗೆ ಮಾತಾಡೋಕ್ಕೆ ಬಿಡ್ತಾರೆ. ನಮ್ಮಲ್ಲಿ ಹಂಗಿಲ್ಲ, ನಮ್ಮಲ್ಲಿ ಒಂದೇ. ಸೊ ಇಲ್ಲಿ ಸಿದ್ದರಾಮಯ್ಯನವರು ನೆನ್ನೆ ಹೇಳಿದಾರಲ್ಲ, ಶಾಸಕರು ಎಷ್ಟು ಮುಖ್ಯನೋ ಹೈಕಮಾಂಡು ಅಷ್ಟೇ ಮುಖ್ಯ. ಮುಂದಿನ ತಿಂಗಳು 14ರವರೆಗೂ ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡಕ್ಕೆ ಹೋಗ್ತೀರಿ? ಏನೇನೂ ಆಗಲ್ಲ, ಎಲ್ಲನೂ ಕೂಡ ಯಾರೇನೇ ಹೇಳಿದ್ರು ಎಲ್ಲ ಗಾಳಿನಲ್ಲಿ ಗುಡ್ಡೊಡ್ದಂಗೆ ಅಷ್ಟೇ. ಈ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಜನ ಇರಬೇಕು, ಆ ಪಕ್ಷದಿಂದ ನಮಗೆ ನ್ಯಾಯ ದೊರಕುತ್ತೆ ಅಂದರೆ ಕಾಂಗ್ರೆಸ್ ಪಕ್ಷ ಮಾತ್ರ ಎಲ್ಲ ಸಮುದಾಯಗಳಿಗೂ ಕೂಡ ನ್ಯಾಯ ದೊರಕಿಸ್ಕೊಡೋದು. ಈಗ ಕರ್ನಾಟಕದಲ್ಲಿ ನಿಮ್ಗೆ ಹೇಳಬೇಕು ಅಂದರೆ, ಈಗ ಕಾಂಗ್ರೆಸ್ ಪಕ್ಷ ನೋಡಿ ಎಲ್ಲ ಸಮುದಾಯದವ್ರಿಗೂ ಮುಖ್ಯಮಂತ್ರಿ ಮಾಡಿದೆ, ಒಕ್ಕಲಿಗರು ಮಾಡಿದೆ, ಲಿಂಗಾಯತರಿಗೆ ಮಾಡಿದೆ, ಸವಿತಾ ಸಮಾಜದವ್ರಿಗೆ ಮಾಡಿದ್ದಾರೆ, ಈಡಿಗರು ಮಾಡಿದ್ದಾರೆ. ಮತ್ತು ದೇವರಾಜ ಅರಸು ಅವರಿಗೆ ಇನ್ನೊಬ್ಬ ಇಲ್ಲ, ಅವರ ಜಾತಿಯವರು ಶಾಸಕ, ಮತ್ತು ದೇವರಾಜ ಅರಸು ಸದಸ್ಯರೂ ಅಲ್ಲ. ನಾನು ಹೇಳೋದು ಧರ್ಮ್ ಸಿಂಗ್ ಅವರು ಇನ್ನೊಬ್ರು ಇಲ್ಲ, ಅವ್ರ ಜಾತಿಯವರು. ಹಾಗೆ ವೀರೇಂದ್ರ ಪಾಟೀಲ್ ಮಾಡಿದ್ದಾರೆ, ನಮ್ಮಲ್ಲಿ ಕೃಷ್ಣ ಅವರು ಮಾಡಿದ್ದಾರೆ. ಹೀಗೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಸಮುದಾಯದವ್ರಿಗೂ ಆದಷ್ಟು ಕೂಡ ಆ ಪ್ರಾತಿನಿಧ್ಯವನ್ನು ಕೊಟ್ಟಿದ್ದಾರೆ. ಮತ್ತು ದಲಿತರಾಗಲಿಲ್ಲ ಅಂತಕ್ಕಂಥ ಕೂಗು ಕೂಡ ಇದೆ. ಅದು ಇವತ್ತೆಲ್ಲ ನಾಳೆ ಕಾಂಗ್ರೆಸ್ ಪಕ್ಷ ಅವ್ರಿಗೂ ಕೂಡ ನ್ಯಾಯ ದೊರಕಿಸ್ಕೊಡ್ತಕ್ಕಂಥ ವಿಶ್ವಾಸ ನನ್ನಲ್ಲಿದೆ. ಹಂಗಂದಾಕ್ಷಣಿಕೆ ಈಗಲೇ ಪರಮೇಶ್ವರ್ಗೋ ಮುನಿಯಪ್ಪನಿಗೋ ಮಾದೇವಪ್ಪನಿಗೂ ಬಂದ್ಬಿಡುತ್ತೆ ಅಂತಲ್ಲ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ವಿಶ್ವಾಸ ಎಲ್ರಿಗೂ ಕೂಡ ಅವಕಾಶ ದೊರಕುತ್ತೆ ಅಂತಕ್ಕಂಥದ್ದು ರಾಜಕಾರಣಿಗಳಲ್ಲೂ ಇದೆ, ಜನರಲ್ಲೂ ಇದೆ. ಈಗ BJPನಲ್ಲಿ ಬೇರೆ ಜಾತಿಯವರು ಆಗ್ಬಿಡ್ತಾರ, ಲಿಂಗಾಯತನ ಬಿಟ್ಟು. JDSನಲ್ಲಿ ಒಕ್ಕಲಿಗರು ಬಿಟ್ಟು ಬೇರೆ ಆಗ್ಬಿಡ್ತಾರ. DK ಶಿವಕುಮಾರ್ ಅವರಿಗೆ ಹೈಕಮಾಂಡು ಸಿದ್ದರಾಮಯ್ಯನವರ ಅಥವಾ ಡೆಲ್ಲಿನಲ್ಲಿ ಹೈಕಮಾಂಡ್ ಇದೆಯಾ ಅಂತ ಅವ್ರನ್ನ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ಸಿದ್ದರಾಮಯ್ಯನವರು ವಾರಕ್ಕೊಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಅವ್ರಿಗೆ ಪಾಪ ವಯಸ್ಸಿನ ಸಮಸ್ಯೆ ಇರಬೇಕು. ಯಾವ ಕಾಲದಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ. 14ರಲ್ಲಿ ಹೇಳಿದ್ರು ಇನ್ನು ಮುಂದೆ ಯಾವ ಚುನಾವಣೆಯಲ್ಲೂ ನಾನು ಸ್ಪರ್ಧೆ ಮಾಡಲ್ಲ ಅಂತ. ಇನ್ನೂ ಸ್ಪರ್ಧೆ ಮಾಡ್ತಾನೆ ಇದ್ದಾರೆ. ಈಗಲೂ ನಿನ್ನೆ ಯಾರೋ ಕೇಳಿದಾಗ ಹೇಳಿದ್ದಾರೆ, ನನ್ನ ಸ್ನೇಹಿತರುಗಳು ಎಲ್ಲರೂ ನನಗೆ ಒತ್ತಾಯ ಮಾಡ್ತಾ ಇದ್ದಾರೆ ಇನ್ನೊಂದು ಸಾರಿ ಸ್ಪರ್ಧೆ ಮಾಡಬೇಕು ಅಂತ. ನಿಮ್ಮನ್ನು ಸ್ಪರ್ಧೆ ಮಾಡಿದ್ರೂ ಅಷ್ಟೇ, ನೀವು ಏನು ಮಾಡಿದ್ರು ಇನ್ನಷ್ಟೇ. ನೀವು ಈ ಜನ್ಮದಲ್ಲಿ ಇನ್ನು ಅಧಿಕಾರಕ್ಕೆ ಬರೋದಿಲ್ಲ. ಇವತ್ತು ಆಡಳಿತ ಅಂತಕ್ಕಂಥ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಅದು ನಾನು ಹೇಳ್ತಾ ಇಲ್ಲ, ಸ್ವತಃ ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ಗೃಹ ಸಚಿವರು ಪರಮೇಶ್ವರ್ ಅವರೇ ನೆನ್ನೆ ದಿನ ಹೇಳಿದ್ದಾರೆ. ಹೇಳಿಕೆಗಳನ್ನು ನಿಲ್ಲಿಸದೆ ಹೋದರೆ ಇದು ಪರಿಣಾಮ ಆಡಳಿತದ ಮೇಲೆ ಬೀಳ್ತಾ ಇದೆ ಅನ್ನೋದನ್ನು ಪರಮೇಶ್ವರ್ ಅವರು ಒಪ್ಕೊಂಡಿದ್ದಾರೆ. ಹಾಗಾಗಿ ರಾಜ್ಯದ ಜನತೆಗೆ, ಬಡವರಿಗಾಗಲಿ ರೈತರಾಗಲಿ, ಈ ಸರ್ಕಾರ ಮುಖ್ಯಮಂತ್ರಿಗಳು ಯಾರಿರ್ತಾರೆ, ಯಾರು ಬದಲಾವಣೆ ಆಗ್ತಾರೆ ಇದ್ರ ಬಗ್ಗೆ ಆಸಕ್ತಿ ಇಲ್ಲ. ಈ ಸರ್ಕಾರದ ಬಗ್ಗೆ ಸಂಪೂರ್ಣ ವಿಶ್ವಾಸನ ಕಳೆದುಕೊಂಡಿದ್ದಾರೆ. ಸರ್, ರಾಜಣ್ಣ ಅವರು ಹೇಳಿದ್ದಾರೆ
ಡಿ ಕೆ ಶಿವಕುಮಾರ್ ಅವ್ರನ್ನೇನಾದ್ರು ಮುಖ್ಯಮಂತ್ರಿ ಮಾಡಿದ್ರೆ KPCC ಕಚೇರಿಗೆ ದೊಡ್ಡ ಬೀಗ ಹಾಕ್ಬೇಕಾಗುತ್ತೆ. ಇವರ ಒಳ ಜಗಳದಿಂದ KPCCಗೆ ಬೀಗ ಹಾಕೋದಿರಲಿ, ರಾಜ್ಯದ ಖಜಾನೆಗೆ ಇವತ್ತು ಬೀಗ ಹಾಕೊಂಡು ಕೂತಿದ್ದಾರೆ. ನೋಡ್ತಾ ಇದ್ರು ಸರ್ಕಾರಿ ನೌಕರಿ ಸಂಬಳ ಕೊಡೋಕ್ಕಾಗ್ತದೆ. ನಾವು 5-6 ತಿಂಗಳಿಂದ ಇದನ್ನು ಹೇಳ್ತೀವಿ. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿರುವಂತಹ ದಿಲೀಪ್ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ ದಿಲೀಪ್ ಅವರೇ. ಇನ್ನು JDS ವಕ್ತಾರರಾಗಿರುವಂತಹ ಮಹೇಶ್ ಗೌಡ್ರಿದ್ದಾರೆ. ನಮಸ್ಕಾರ ಮಹೇಶ್ ಗೌಡ್ರೆ. ಇನ್ನು ಕಾಂಗ್ರೆಸ್ ವಕ್ತಾರರಾಗಿರುವಂತಹ ದರ್ಶನ್ ಅವರಿದ್ದಾರೆ. ನಮಸ್ಕಾರ ದರ್ಶನ್ ಅವರೇ. ದಿಲೀಪ್ ಅವರೇ, CM ಬದಲಾವಣೆ ಆದರೆ CM ಬಣದವ್ರು ಬಿಡೋದಿಲ್ಲ, ಬದಲಾವಣೆ ಆಗದೆ ಹೋದರೆ DK ಬಣದವ್ರು ಬಿಡೋದಿಲ್ಲ. ಹಾಗಾಗಿ ಈ ಸಿಚುವೇಶನ್ ಹೈಕಮಾಂಡ್ಗೆ ಬಿಸಿ ತುಪ್ಪ ಅಂತ ಅನಿಸ್ತಿದೆಯಾ? ಮತ್ತೆ ನಾವೆಲ್ಲರೂ ಆಶ್ಚರ್ಯಚಕಿತರಾಗಿ ನೋಡ್ಬೇಕಾಗಿರೋದು ಏನಂತಂದ್ರೆ, ಇಷ್ಟು ದಿವಸದವರೆಗೂ 5 ವರ್ಷ ನಾನೇ CM ಅಂತ ಹೇಳ್ತಾ ಇದ್ರು ಸಿದ್ದರಾಮಯ್ಯನವರು. ಫಾರ್ ದ ಫಸ್ಟ್ ಟೈಮ್ ನಾನು ಹೈಕಮಾಂಡ್ ಹೇಗೆ ಹೇಳ್ತಾರೋ ಆ ರೀತಿ ಕೇಳ್ತೀನಿ, ಅಂದರೆ ನನ್ನ ಮುಖ್ಯಮಂತ್ರಿಯ ಒಂದು ಸ್ಥಾನ ಕುರ್ಚಿ ಹೈಕಮಾಂಡ್ ಕೈಲಿದೆ ಅಂತ ಫಸ್ಟ್ ಟೈಮ್ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಹೈಕಮಾಂಡ್ಗೆ ಸೆಡ್ಡು ಹೊಡೆಯುವ ಮುಖ್ಯಮಂತ್ರಿ ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯನವರು ಅಂತಿದ್ರು. ಆದರೆ ಈ ಹೇಳಿಕೆ ಏನು ಬಂದಿದೆಯಲ್ಲ, ಇವಾಗ ಎಲ್ಲರಿಗೂ ಶಾಕ್ ಆಗ್ತಾ ಇದೆ. ಅಂದರೆ ಹೈಕಮಾಂಡ್ ಕೈಲಿದೆ, ಅಂದರೆ ಇದು ತೂಗುಗತ್ತಿ ಇದೆ ಅಂತೇಳಿ. ನೀವು ಕಳೆದ 2.5 ವರ್ಷದಿಂದ ನೀವು ಚರ್ಚೆಗಳು ನೋಡಿ, ಮುಖ್ಯಮಂತ್ರಿ ಬದಲಾವಣೆ ಚರ್ಚೆಗಳಾಗಿರ್ಬೋದು, ಮತ್ತೊಂದಾಗಿರ್ಬೋದು. ಕಾಂಗ್ರೆಸ್ ಸರ್ಕಾರ ಬಂದಾಗಿಂದಲೂ ಒಂದು KPCC ಅಧ್ಯಕ್ಷರು ಬದಲಾವಣೆ ಆಗಬೇಕು, ಮತ್ತೆ ಉಪಮುಖ್ಯಮಂತ್ರಿಗಳು ಬದಲಾವಣೆ ಆಗಬೇಕು, ಮತ್ತೆ ಮಂತ್ರಿಮಂಡಲ ರಚನೆ ಆಗಬೇಕು, ಈಗ ಮುಖ್ಯಮಂತ್ರಿನೇ ಬದಲಾವಣೆ ಆಗಬೇಕು. ಬರೀ ಇದೆ, ಈ ಬದಲಾವಣೆಯನ್ನೇ ಚರ್ಚೆ ಮಾಡ್ತಾ ಬಂದಿದ್ದೀವಿ ಹೊರತು ನಾವು ಅಭಿವೃದ್ಧಿ ಕಡೆ ಗಮನನೇ ಕೊಡಲಿಲ್ಲ. ಅನ್ನಿಸ್ತಾ ಇದೆ ಸಿದ್ದರಾಮಯ್ಯನವರು ಬಣ ಮೆತ್ತಗಾಯ್ತು ಅಂತ ಒಂದ್ ಕಡೆ ಅನಿಸ್ತಾ ಇದೆ. ಒಂದು ಕಡೆ ರಾಜಣ್ಣ ಅವ್ರು ಯಾಕೋ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ, ಮಾತನಾಡ್ತಲೇ ಇಲ್ಲ. ಒಂದು ಕಡೆ ಬಂದ್ರೆ ಮಹದೇವಪ್ಪನವರ ವಿಚಾರವನ್ನ ಮಾತಾಡ್ತಾ ಇಲ್ಲ. ಮತ್ತೆ ಸಿದ್ದರಾಮಯ್ಯನವರು ಬಣ ಯಾಕೋ ಇತ್ತೀಚೆಗೆ ಡೌನ್ ಆಯ್ತು, ಮತ್ತೆ DK ಶಿವಕುಮಾರ್ ಅವ್ರ ಬಣ ಜಾಸ್ತಿ ಮಾತಾಡ್ಲಿಕ್ಕೆ ಪ್ರಾರಂಭ ಆಯ್ತು ಅಂತ ಅನಿಸ್ತಾ ಇದೆ. ಮತ್ತೆ ಸಿದ್ದರಾಮಯ್ಯನವ್ರ ಬಣಕ್ಕಿಂತ DK ಶಿವಕುಮಾರ್ ಅವ್ರ ಬಣ ಇದ್ರೊಳಗಡೆ ಮೇಲ್ಗೈ ಸಾಧಿಸಿದೆ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಟಸಾಲೆನಲ್ಲಿ ನಡೀತಾ ಇರ್ತಕ್ಕಂಥ 2.5 ವರ್ಷ ಒಂದು ಪವರ್ ಶೇರಿಂಗ್ ಅಂತಕ್ಕಂಥದ್ದು ಆ ಚರ್ಚೆಗೆ ಎಲ್ಲೋ ಒಂದು ಕಡೆ ಪುಷ್ಟಿ ಬಂದಿದೆ. ಸ್ವಲ್ಪ ಹಿಂದಕ್ಕೆ ಹೋಗೋಣ. ಹಾಗಾದ್ರೆ ಈ ಸೈಲೆನ್ಸ್ ಏನನ್ನ ಸೂಚಿಸಬಹುದು ಅಂತ ನಾವು ನೋಡೋದಾದ್ರೆ ದಿಲೀಪ್ ಅವರೇ, ಹಿಂದೊಂದ್ಸತಿ ನಾಟ್ ಡೈರೆಕ್ಟ್ಲಿ ಇಂಡೈರೆಕ್ಟ್ ಆಗಿ ಒಂದು ಸ್ವಲ್ಪ ವಿಚಾರಗಳಿಗೆ ಚರ್ಚೆ ಆಗುತ್ತೆ, ಒಪ್ಪಂದ ಆಗಿತ್ತಾ ಇಲ್ವಾ ಅಂತ. ಸಿದ್ದರಾಮಯ್ಯನವ್ರು ಏನೋ ಒಪ್ಪಂದ ಆಗಿಲ್ಲ ಅಂತಾರೆ, DK ಶಿವಕುಮಾರ್ ಹೌದು ಆಗಿದೆ ಅಂತ ಹೇಳ್ತಾರೆ. ಈ ಸೈಲೆನ್ಸ್ ಹಂಗಾದ್ರೆ ಒಪ್ಪಂದ ಆಗಿತ್ತು ಅನ್ನೋದ್ರ ಸೂಚನೆ 100%. ಯಾಕೆಂತಂದ್ರೆ ಸಿದ್ದರಾಮಯ್ಯನವರು ಹುಂಬ ಮನಸ್ಥಿತಿಯಿಂದ ಯಾವುದೇ ಕಾರಣಕ್ಕೂ 5 ವರ್ಷ ನಾನು ಬಿಡೋದಿಲ್ಲ ಅಂತಕ್ಕಂಥ ಪರಿಸ್ಥಿತಿನಲ್ಲಿ ಇದ್ರು. ಈಗ ಎಲ್ಲಿ ನಟ್ಟು ಬೋಲ್ಟು ಟೈಟ್ ಆಯ್ತೋ ಗೊತ್ತಿಲ್ಲ ಸಿದ್ದರಾಮಯ್ಯನವ್ರಿಗೆ. ಸಿದ್ದರಾಮಯ್ಯನವ್ರು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀನಿ ಅಂತ ಫಾರ್ ದ ಫಸ್ಟ್ ಟೈಮ್ ಹೇಳ್ತಾ ಇದ್ದಾರೆ. ಮತ್ತೆ DK ಶಿವಕುಮಾರ್ ಅವರು ಮೊದಲಿಂದಲೂ ಸಹ ನಾನು ಹೈಕಮಾಂಡ್ ಹೇಗೆ ಹೇಳುತ್ತಾ ಕೇಳ್ಕೊಂಡಿರ್ತೀನಿ ಅಂತ ಹೇಳ್ತಿದ್ರು. ಯಾಕೆ ಅಂದ್ರೆ ಹೈಕಮಾಂಡ್ ಅಲ್ಲಿ ಚರ್ಚೆ ಆಗಿದೆ ಅಂತ DK ಶಿವಕುಮಾರ್ ಚೆನ್ನಾಗಿ ಗೊತ್ತಿತ್ತು. ಬಟ್ ಆದ್ರೆ ಸಿದ್ದರಾಮಯ್ಯನವರಿಗೆ ನಮ್ಮ ಶಾಸಕರ ಒಂದು ಸಪೋರ್ಟ್ ಇದೆ, ಆ ಬೆಂಬಲ ಇದೆ, ಅದರಿಂದ ನನ್ನ ಯಾರು ಅಲುಗಾಡಿಸ್ಲಿಕ್ಕೆ ಆಗಲ್ಲ ಅಂತ ಒಂದು ಹುಂಬ ಮನಸ್ಥಿತಿನಲ್ಲಿ ಇದ್ರು. ಅದರಿಂದ ಇವತ್ತು ಎಲ್ಲೋ ಒಂದ್ ಕಡೆ DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರು ಇಬ್ಬರ ಮಧ್ಯದಲ್ಲಿ ಸಿದ್ದರಾಮಯ್ಯನವರು ವೀಕ್ ಆದ್ರ ಅಂತ ಫಾರ್ ದ ಫಸ್ಟ್ ಟೈಮ್ 2.5 ವರ್ಷದಲ್ಲಿ ಪ್ರತಿಪಕ್ಷಗಳಿಗೂ ಅನಿಸ್ತಾ ಇದೆ, ಆಡಳಿತ ಪಕ್ಷದವರಿಗೂ ಅನಿಸ್ತಾ ಇದೆ. ಮತ್ತೆ ನಾವು ಇನ್ನೊಂದು ಹೇಳಲೇಬೇಕು ಮೇಡಮ್, ಈಗ ಇದೊಂದು ಪಾರ್ಟ್, ಈಗ ಅವ್ರು ಬದಲಾವಣೆ ಆಗ್ತಕ್ಕಂಥದ್ದು ಮತ್ತೊಂದು ಇನ್ನೊಂದು ಪಾರ್ಟ್. ಆದ್ರೆ 2.5 ವರ್ಷದಿಂದ ಸಿದ್ದರಾಮಯ್ಯನವರು ಏನೇನು ಸಾಧನೆ ಮಾಡಿದ್ದಾರೆ ಅಂತಲೂ ನಾವು ನೋಡ್ಬೇಕಲ್ವಾ. ನಾನೊಂದು ಕೆಲವು ಡೇಟಾ ಹೇಳ್ತೀನಿ ಮೇಡಮ್, ನನಗೊಂದು 1 ನಿಮಿಷ ಅವಕಾಶ ಮಾಡ್ಕೊಡ್ಬೇಕು. 3 ವರ್ಷದಲ್ಲಿ ಅಂದ್ರೆ ಇವ್ರ ಅಧಿಕಾರಕ್ಕೆ ಬಂದು 2.5 ವರ್ಷ ಆಗ್ತಾ ಇದೆ. 3 ವರ್ಷದಲ್ಲಿ ಟೋಟಲ್ ರೈತರ ಆತ್ಮಹತ್ಯೆ 2416, ಶಿಶು ಮರಣ 3 ವರ್ಷದಲ್ಲಿ 8931, ಗರ್ಭಿಣಿಯರ ಸಾವು 4200, ಅಪ್ರಾಪ್ತ ಬಾಲಕಿಯರ ಅತ್ಯಾಚಾರ 10510, ಮತ್ತೆ ವೈದ್ಯರ ಕೊರತೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ 2000. ಯಾಕೆ ಮತ್ತೆ ಇತ್ತೀಚೆಗೆ ಬೇರೆ 60 ರಿಂದ 65 ವರ್ಷಕ್ಕೆ ಜಾಸ್ತಿ ಮಾಡಿದ್ರು, ಆದ್ರೂ ಸಹ 2000 ವೈದ್ಯರ ಕೊರತೆ ಇದೆ. ಶಿಕ್ಷಕರ ಕೊರತೆ 61525, ಮತ್ತೆ 22,000 ಸರ್ಕಾರಿ ಶಾಲಾ ಚಾವಣಿಗಳು ಉದುರ್ತಾ ಇದಾವೆ. ಮತ್ತೆ SSLC ಫಲಿತಾಂಶ 62% ಕಡಿಮೆಗೆ ಇಳಿದಿದೆ, ಅಂದ್ರೆ 62% ಡೌನ್ ಆಗಿದೆ. ಅಂದ್ರೆ ನೀವು ಲೆಕ್ಕ ಹಾಕೊಳ್ಳಿ, ಕಳೆದ 6 ವರ್ಷದಲ್ಲೇ ಅತಿ ಕಡಿಮೆಯ ಒಂದು ಫಲಿತಾಂಶ ಬಂದಿದೆ. PUC ಫಲಿತಾಂಶ 69%, ಹೋದ ವರ್ಷ 81% ಇತ್ತು. ಅಂದ್ರೆ ಇವ್ರು ಎಲ್ಲೋ ಒಂದ್ ಕಡೆ, ನಾನು ಯಾಕಿದ್ದೀನಿ ಹೇಳಿದೆ ಅಂತಂದ್ರೆ, ಇವರು ಎಲ್ಲೋ ಒಂದ್ ಕಡೆ ಕುರ್ಚಿಯ ಗಲಾಟೆ, ಒಂದು DK ಶಿವಕುಮಾರ್ ಬದಲಾಗಬೇಕು ಉಪಮುಖ್ಯಮಂತ್ರಿ ಸ್ಥಾನದಿಂದ, KPCC ಅಧ್ಯಕ್ಷರು ಬದಲಾಗಬೇಕು, ಮುಖ್ಯಮಂತ್ರಿಗಳು ಬದಲಾವಣೆ ಆಗಬೇಕು ಅಂತಕ್ಕಂಥ ಈ
ಚರ್ಚೆನಲ್ಲೇ ಪಾಲ್ಗೊಂಡ್ಬಿಟ್ರು ಹೊರತು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಗಮನ ಹರಿಸಲಿಲ್ಲ. ಮತ್ತೆ ಭ್ರಷ್ಟಾಚಾರದಲ್ಲಂತೂ ನಂಬರ್ 1 ಅವರ ಬಸವರಾಜ ರಾಯರೆಡ್ಡಿನೇ ಹೇಳ್ಬಿಟ್ರು, ಭ್ರಷ್ಟಾಚಾರದಲ್ಲಿ ನಾವು ನಂಬರ್ 1 ಇದ್ದೀವಿ ಅಂತ ಬೋರ್ಡ್ ಹಾಕೊಂಡು ಓಡಾಡ್ಬಿಟ್ರು. ಈ ಮಟ್ಟಕ್ಕೆ ಕರ್ನಾಟಕವನ್ನ ತಂದು ಎಳೆದಿದ್ದು ಇವರು. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನ ಹೈಕಮಾಂಡ್ ಕ್ಲಿಯರ್ ಕಟ್ ಆಗಿ ಅವರಿಗೆ ಡೈರೆಕ್ಷನ್ಸ್ ಕೊಡದಲ್ಲೇ ನೀವು ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು, 2.5 ವರ್ಷ ನೀನು 2.5 ವರ್ಷ ನೀನು ಅಂತ ಹೇಳಿದ್ರೆ ಇಷ್ಟೊಂದು ಕನ್ಫ್ಯೂಷನ್ಸ್ ಆಗ್ತಿರ್ಲಿಲ್ಲ. ಇಟ್ಸ್ ಅ ಕ್ಲಿಯರ್ ಫೈಟ್ ಬಿಟ್ವೀನ್ ಡಿ ಕೆ ಶಿವಕುಮಾರ್ ಅಂಡ್ ಸಿದ್ದರಾಮಯ್ಯ. ಈ ಫೈಟ್ ಎಲ್ಲಿವರೆಗೂ ಹೋಯ್ತು ಅಂತಂದ್ರೆ ಕರ್ನಾಟಕವನ್ನ ಅಭಿವೃದ್ಧಿ ಶೂನ್ಯ ಮಾಡೋ ಕಡೆ ಹೋಗ್ತು ಅಂತ ಅನಿಸ್ತಾ ಇದೆ. ರೈಟ್ ಮಹೇಶ್ ಗೌಡ್ರೆ, ಬಹುದೊಡ್ಡ ಮ್ಯಾಂಡೇಟ್ ಅನ್ನು ಪಡ್ಕೊಂಡಿದ್ದಾರೆ ಕಾಂಗ್ರೆಸ್ನವರು. ಯಾರು ಬೇಕಾದರೂ CM ಆಗಲಿ, ದಟ್ ಈಸ್ ನನ್ ಆಫ್ ಅವರ್ ಬಿಸ್ನೆಸ್. ಪಕ್ಷ ತೀರ್ಮಾನ ಮಾಡಲಿ, ಹೈಕಮಾಂಡ್ ಡಿಸಿಷನ್. ಸ್ಟಿಲ್ ನೋಡಿ, ಆಗ್ತಿರುವಂಥ ಡೆವಲಪ್ಮೆಂಟ್ಸನ್ನು ಕಳೆದ 2.5 ವರ್ಷಗಳಿಂದ ನಾವು ಗಮನಿಸೋದಾದರೆ ಸಿದ್ದರಾಮಯ್ಯ ಬಣದವರು ಏನಾದರೂ ಆಗಲಿ ಡಿ ಕೆ ಶಿವಕುಮಾರ್ ಅವರು CM ಆಗಬಾರ್ದು ಅಂತ ಏನಾದರೂ ಅಲ್ಲಿ ತಡೆಗೋಡೆಯನ್ನು ಹಾಕ್ತಿದ್ದಾರಾ ಅನ್ನೋದಕ್ಕೆ ಹಲವು ಎಕ್ಸಾಂಪಲ್ಗಳು ನೋಡಿ. ಸ್ವತಃ ಸಿದ್ದರಾಮಯ್ಯನವರೇ ಉಳಿದಿರುವಂತಹ ವರ್ಷಗಳನ್ನು ಕಂಪ್ಲೀಟ್ ಮಾಡ್ತಾರೆ ಅನ್ನೋ ಸ್ಟೇಟ್ಮೆಂಟ್ಗಳನ್ನು ಹೇಳೋದಕ್ಕೊಂದಷ್ಟು ಜನ, MB ಪಾಟೀಲ್ ಅವರು, ಎಂದೂ ಮಾತನಾಡದ RV ದೇಶಪಾಂಡೆ ಅವರು, ಹೀಗೆ ಹಲವರು ನಾವು ಕೂಡ ಆ ಮುಖ್ಯಮಂತ್ರಿ ಗಾದಿಯ ಆಕಾಂಕ್ಷಿಗಳು ಅಂತ ಹೇಳ್ಕೊಳ್ತಾರೆ. ಸತೀಶ್ ಜಾರಕಿಹೊಳಿ ಆ್ಯಕ್ಚುಲಿ ಅವ್ರು 2080 ಕ್ಲೈಮ್ ಮಾಡಿದ್ದು, ಅವ್ರನ್ನೂ ಮುನ್ನೆಲೆಗೆ ತರ್ತಾರೆ. ಇದರ ಜೊತೆಗೆ ಆಯ್ತು ಆಗಿದ್ದಾಗಲಿ AICC ಅಧ್ಯಕ್ಷರು ಖರ್ಗೆಯವರೇ ಬೇಕಾದ್ರೆ ಬಂದು ಮುಖ್ಯಮಂತ್ರಿ ಆಗಲಿ, ಈ ಥರದ್ದು ಒಂದು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ ಅನ್ನೋದಾದರೆ ಕ್ಲಿಯರ್ ಕಟ್ ಆಗಿದ್ದು ಗೊತ್ತಾಗುತ್ತೆ ಡಿ ಕೆ ಶಿವಕುಮಾರ್ ಅವರ ಆತ್ಮವಿಶ್ವಾಸವನ್ನು, ಅವರ ರೂಟನ್ನು ತಪ್ಪಿಸುವ ಪ್ರಯತ್ನಗಳೇ ಆಗ್ತಿದೆಯೇನೋ ಅಂಥೇಳಿ. ರಾಜ್ಯದ ಸಂಪೂರ್ಣ ಸಮಸ್ಯೆಗಳ ಬಗ್ಗೆ ನನ್ನ ಸ್ನೇಹಿತರು ದಿಲೀಪ್ ಅವರು ಈಗಾಗಲೇ ಹೇಳಿಬಿಟ್ಟಿದ್ದಾರೆ. 2.5 ವರ್ಷಗಳಲ್ಲಿ ಆದಂಥದ್ದೇನೂ ಇಲ್ಲ. ಈ ರಾಜ್ಯಕ್ಕೆ ಕೊಡುಗೆ ಕೊಟ್ಟಿರುವಂಥದ್ದು ಶೂನ್ಯ ಚೊಂಬು ಅಂತ ಹೇಳಿದ್ದಾರೆ. ಸೊ ಇವತ್ತು ನಾವಿಲ್ಲಿ ರಾಜ್ಯದ ಪ್ರತಿಷ್ಠಿತ ನಿಮ್ಮನ್ನು ಎಲ್ಲ ಮಾಧ್ಯಮಗಳು ಸೇರಿಕೊಂಡು ಮತ್ತೆ ಪ್ರಿಂಟ್ ಮೀಡಿಯಾಗಳು ಸೇರಿಕೊಂಡು ಸುಮಾರು 1.5 ವರ್ಷಗಳಿಂದ ಇದನ್ನ ಜೀವಂತವಾಗಿಟ್ಟಿದೆ. ಯಾವುದನ್ನ? ಮುಖ್ಯಮಂತ್ರಿ ಪೋಸ್ಟ್ ಅನ್ನ. ಎಸ್, ಸಾಫ್ಟ್ ಕಾರ್ನರ್ ಅಂತ ಹೇಳಿದ್ರಿ. ದಿಸ್ ಇಸ್ ದ ಫಸ್ಟ್ ಟೈಮ್ ಇನ್ ಇಸ್ ಹಿಸ್ಟ್ರಿ. ಸಿದ್ದರಾಮಯ್ಯ ಹಿಸ್ಟ್ರಿಯಲ್ಲಿ ಸಾಫ್ಟ್ ಕಾರ್ನರ್ ಹೊಂದಿದ್ದು, ಮುಖ್ಯಮಂತ್ರಿ ಬಗ್ಗೆ ಮಾತನಾಡಿದ್ದು ಇದೇ ಫಸ್ಟ್. ಯಾಕೆ ಅಂತ ಹೇಳಿದ್ರೆ ದಿವ್ಯಾಜಿ, ನಾನು 2008 ನಿಮ್ಗೆ ಹೇಳ್ತೀನಿ, ನಮ್ಮ ಪಕ್ಷದಿಂದ ಹೊರಗಡೆ ಹೋಗ್ಬೇಕಾದ್ರೆ ಸಿದ್ದರಾಮಯ್ಯನವ್ರ ಬಗ್ಗೆ ನಾನು ಎಲ್ಲವನ್ನ ಅಚ್ಚುಕಟ್ಟಾಗಿ ಸ್ಟಡಿ ಮಾಡಿದ್ದೇನೆ. 2008 ಅವ್ರಿಗೆಲ್ಲಿ ಬೆಲೆ ಇಲ್ವೋ, ಅವ್ರಿಗೆಲ್ಲಿ ನನ್ಗಿಲ್ಲಿರಕ್ ಇಷ್ಟ ಇಲ್ಲ ಅನ್ಸುತ್ತೋ ಡೈರೆಕ್ಟ್ ಆಗಿ ಹೋಗ್ತಾರೆ, ಯಾರನ್ನು ಕರ್ಕೊಂಡು ಹೋಗಲ್ಲ ಅವ್ರ ಜೊತೆಲಿ. ಅವತ್ತು JDS ಪಕ್ಷವನ್ನ ಬಿಟ್ಟು ಹೋಗ್ಬೇಕಾದ್ರೆ ಏಕಾಂಗಿಯಾಗಿ ಹೋಗ್ತಾರೆ. ಅವತ್ತು ಯಾರು ಹೋಗ್ಲಿಲ್ಲ ಅವ್ರ ಹಿಂದೆಗಡೆ. ಅವರೆಲ್ಲ ಯಾವಾಗ ಹೋದ್ರು ಅಂದ್ರೆ ನಮ್ಮ ಪಕ್ಷದಲ್ಲಿ ಅಧಿಕಾರ ಎಲ್ಲಿ ಮುಗಿಯುತ್ತೋ ಅಷ್ಟು ಮುಗಿಸ್ಕೊಂಡು ಆಮೇಲೆ ನಮ್ಮ ಕೃಷ್ಣಮೂರ್ತಿ ಅವರಾಗಿರ್ಬೋದು, ಮಹಾದೇವಪ್ಪನವರಾಗಿರ್ಬೋದು, ಮಹಾದೇವ್ ಪ್ರಸಾದ್ ಆಗಿರ್ಬೋದು, ಇವರೆಲ್ಲರೂ ಸಹ ಆಮೇಲೆ ಹೋಗ್ತಾರೆ. ದಿಸ್ ಇಸ್ ದ ಟ್ರಾಜಿಕ್ ಆಫ್ ಮ್ಯಾಜಿಷಿಯನ್ ಆಫ್ ಸಿದ್ದರಾಮಯ್ಯನವರು. ಇವತ್ತು ಅಷ್ಟೇ ಇವ್ರು ತಿಳ್ಕೊಂಡಿರ್ಬೋದು ಸಾಫ್ಟ್ ಕಾರ್ನರ್ ಸಿದ್ದರಾಮಯ್ಯ ಅಂತ. ಇವತ್ತೇನಂತ ಹೇಳಿದ್ರೆ ಇವತ್ತು ಸಾಫ್ಟ್ ಅಂತ ತಿಳ್ಕೊಳ್ಳಿ. ಕಾಂಗ್ರೆಸ್ನಲ್ಲಿ ಇವತ್ತು 1.5 ವರ್ಷಗಳಿಂದ ಜೀವಂತವಾಗಿ ಇಟ್ಟಿರೋದು ಯಾರು? CM ಪೋಸ್ಟ್ ಆಗುತ್ತೆ ಅಂತ DK ಶಿ ಬಣ. ಕಾಂಗ್ರೆಸ್ಸಿನ ಒಳಗಡೆ ಬಣಗಳಿದೆ, ಬಟ್ ಹೈಕಮಾಂಡ್ಗೆ ಹೋದಾಗ ಬಣಗಳು ಯಾವುದೇ ಕಾರಣಕ್ಕೂ ಬರೋದಿಲ್ಲ ಆಚೆಗೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಾಗ ಇದು ನನ್ನ ಬಣ ಅಂತ ಹೇಳಕ್ಕಾಗೋದಿಲ್ಲ. DK ಶಿವಕುಮಾರ್ CM ಆದ್ರೆ ನನ್ನ ಬಣ ಅಂತ ಹೇಳಕ್ಕಾಗೋದಿಲ್ಲ. ಸಿದ್ದರಾಮಯ್ಯ ಪ್ಲಸ್ ಅವರ ಫಾಲೋವರ್ ಪ್ಲಸ್ ಇನ್ಕ್ಲೂಡ್ ಹೈಕಮಾಂಡ್. DK ಶಿವಕುಮಾರ್ ಪ್ಲಸ್ ಫಾಲೋವರ್ ಪ್ಲಸ್ ಇನ್ಕ್ಲೂಡ್ ಹೈಕಮಾಂಡ್. ಇವತ್ತು ಸಿದ್ದರಾಮಯ್ಯನವರು ಹೇಳಿದ್ರೆ ಹೈಕಮಾಂಡ್ ಒಪ್ಪಿದ್ರೆ 5 ವರ್ಷ CM ಅಂತ. DK ಶಿವಕುಮಾರ್ ಅಷ್ಟೇ, ಸಿದ್ದರಾಮಯ್ಯನವರು ಅಷ್ಟು ಸುಲಭವಾಗಿ ನನಗೆ ಅಧಿಕಾರ ಬಿಟ್ಕೊಡಲ್ಲ ಅಂತೇಳಿ ದೆಹಲಿ ಪ್ರವಾಸವನ್ನು ಯಾವಾಗಲೂ ಮಾಡ್ತಾರೆ. ಅದ್ರ ಉದ್ದೇಶ ಇಷ್ಟೇ, ದೆಹಲಿಯಲ್ಲಿ ನೇರವಾಗಿ ಹೈಕಮಾಂಡ್ ಅನ್ನ ಯಾವತ್ತೂ ಭೇಟಿ ಮಾಡೋದೇ ಇಲ್ಲ ಯಾರು DK ಶಿವಕುಮಾರ್. ಯಾಕೆಂದ್ರೆ ಟ್ರಬಲ್ ಶೂಟರ್ಗೆ ಗೊತ್ತಿದೆ, ನಾನು ಅವ್ರನ್ನ ಆಳವಾಗಿ ಅಧ್ಯಯನ ಮಾಡಿದ್ದೀನಿ. ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಯಾರ್ಯಾರು ಹೈಕಮಾಂಡ್ಗೆ ನಿಯರ್ ಇದ್ದಾರೆ, ಫಾರ್ ಎಕ್ಸಾಂಪಲ್ ಅಂಬಿಕಾ ಸೋನಿ, ಫಾರ್ ಎಕ್ಸಾಂಪಲ್ ಕಪಿಲ್ ಸಿಬಲ್ ಅಥವಾ ಜೈರಾಮ್ ರಮೇಶ್, ಇಂಥ ಘಟಾನುಘಟಿ ನಾಯಕರುಗಳನ್ನ ಭೇಟಿ ಮಾಡ್ತಾರೆ. ಆ ಭೇಟಿಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ನಿಗೂಢತೆ. ಸಿದ್ದರಾಮಯ್ಯನವ್ರು ಯಾವುದೇ ಕಾರಣಕ್ಕೂ ನಾನು ಬಿಡ್ಲಿಲ್ಲ ಅಂತ ಹೇಳಿದ್ರೆ ಇವರು ಪ್ರೆಸರ್ ಅನ್ನ ಇಟ್ಕೊಂಡ್ರೆ ನನ್ನ ಹೈಕಮಾಂಡ್ಗೆ ತಗೊಂಡೋಗಿ ಹೇಳ್ತಾರೆ, ಹೈಕಮಾಂಡ್ ಇಂದ ನೇರವಾಗಿ ನನಗೆ ಆಹ್ವಾನ ಬರುತ್ತೆ ಅನ್ನೋದು ಒಳ್ಳೆ ಚಕ್ರವ್ಯೂಹ ಸಿದ್ಧಪಡಿಸ್ತಾರೆ. ಅದರಲ್ಲಿ ಅದಕ್ಕೆ ಉದಾಹರಣೆಯಾಗಿ ಇವತ್ತು ಹೇಳಿದ್ದಾರೆ ಯಾರು, ಪರಮೇಶ್ವರ್ ಅವರು ಏನಂತ ಹೇಳಿದ್ದಾರೆ, DK ಶಿವಕುಮಾರ್ ಅಂತ ಸಮರ್ಥರು ನಮ್ಮ ಪಕ್ಷದಲ್ಲಿ ಯಾರಿದ್ದಾರೆ, ಒಳ್ಳೆ ಸಮರ್ಥರಿದ್ದಾರೆ, ಅದಕ್ಕೆ 137 ಪ್ಲಸ್ ಇನ್ಕ್ಲೂಡ್ ಇಷ್ಟು ಬರೋದಿಕ್ಕೆ. ಇನ್ನೊಂದು ಹೇಳಿದ್ರು ಅವರು, DK ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡೋ ಸಾಮರ್ಥ್ಯ ನಮ್ಗಿಲ್ಲ ಅಂತಾರೆ. ಹೌದಲ್ವಾ? ಮತ್ತೆ ಇವತ್ತು ನಾನು ರಾಜ್ಯದ ಜನತೆಗೆ ಸ್ಪಷ್ಟವಾಗಿ ಹೇಳ್ತೀನಿ ಮಾಧ್ಯಮದಲ್ಲಿ ದಿವ್ಯಾ ಮೇಡಮ್, ಇವತ್ತೇನಂತ ಹೇಳಿದ್ರೆ ಆಯ್ತು ಸಿದ್ದರಾಮಯ್ಯನವ್ರನ್ನ ಕೆಳಗಡೆ ಇಳಿತಾರೆ ಅಂತ ತಿಳ್ಕೊಳ್ಳಿ, DK ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆದ್ರು ಅಂತ ತಿಳ್ಕೊಳ್ಳಿ. ಸಿದ್ದರಾಮಯ್ಯ ಸಾಹೇಬ್ರು ಪಾಲವರು ಎಷ್ಟು ಜನ ಬಿಟ್ಟು ಹೋಗ್ತಾರೆ?
ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದಾರೆ, ನಾವು ರಾಜೀನಾಮೆ ಕೊಡ್ತೀವಿ ಕಾಂಗ್ರೆಸ್ಗೆ, ಹೋಗ್ತಾರಾ? ಹೋಗಲ್ಲ. ಒನ್ ಪಾರ್ಟ್. ದ ಸೆಕೆಂಡ್ ಪಾರ್ಟ್ ಇಸ್ ಎಸ್, ನಾವು ಸಿದ್ದರಾಮಯ್ಯನವರ ಏನು ಇವಾಗ ಇರುವಂತ ಸಚಿವ ಸಂಪುಟದಲ್ಲಿ ನಾವು ಸಚಿವರಿದ್ದೇವೆ. ನಾನು ಮುಖ್ಯಮಂತ್ರಿ DK ಶಿವಕುಮಾರ್ ಸಚಿವರಾದ್ರೆ ಅವರ ಮುಖ್ಯಮಂತ್ರಿಯ ಅಧೀನದಲ್ಲಿ ನಾನು ಸಚಿವ ಆಗಲ್ಲ ಹೇಳೋರು ಯಾರಿದ್ದಾರೆ? ತಾಕತ್ ಯಾರಿಗಿದೆ? ಇಲ್ಲ. ಯಾರು ಅಧಿಕಾರವನ್ನ ಕಳ್ಕೊಳ್ಳಕ್ ಇಷ್ಟಪಡೋದಿಲ್ಲ. ಸಿದ್ದರಾಮಯ್ಯನವರು ಹೊಂಟೋಗ್ಬಿಡ್ತಾರೆ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿಸ್ಲಿ. ಇವತ್ ನೋಡಿ, 1-2 ದಿವಸಗಳಿಂದ ಒಂದು ಪೇಪರ್, ವಿಜಯ ಕರ್ನಾಟಕ, ಬೇಜಾರು ಮಾಡ್ಕೋಬೇಡಿ ಹೆಸರು ಪೇಪರ್ ಹೇಳಿದೆ ಅಂತ, ಒಂದು ಸ್ಪಷ್ಟವಾಗಿ ಹೇಳಿದ್ರು ಸಿದ್ದರಾಮಯ್ಯನ ಬಣದಲ್ಲಿ ಯಾರಿದ್ದಾರೆ, DK ಶಿವಕುಮಾರ್ ಬಣದಲ್ಲಿ ಯಾರಿದ್ದಾರೆ ಅಂತ. ಇವ್ರು ಯಾರೇ ಮುಖ್ಯಮಂತ್ರಿ ಆದ್ರೂ ಯಾರು ಬಿಟ್ಟೋಗಲ್ಲ, ಅರ್ಥ ಆಯ್ತಾ? ಯಾರು ಬಿಟ್ಟೋಗೋದಿಲ್ಲ. ಅಕಸ್ಕೋಸ್ಕರ ಬಿಟ್ಟೋದ್ರು ಸಹ 1-2 ಯಾರಪ್ಪ ಅಂತ ಹೇಳಿದ್ರೆ ಈಗಾಗಲೇ ಅನುಭವಿಸ್ಬಿಟ್ಟಿದಾರ ಸಿದ್ದರಾಮಯ್ಯ ಸಾಹೇಬ್ರ ಜೊತೆಲಿ, ಏನನ್ನ ಎಲ್ಲವನ್ನ ಅನುಭವಿಸಿ ಈಗ ಖಾಲಿ ಚುಮ್ಮಾಡಿಕ್ಕಿದಾರಲ್ಲ, ಅವರೇ ಬಿಡಪ್ಪ ಅಂತ ಹೋಗ್ಬೋದು. ಅಷ್ಟಿದ್ರೆ ಹೆಂಗೂ ಒಪ್ಪಂದ ಆಗಿದೆಯಪ್ಪ ಅನ್ನೋದೇ ಆದ್ರೆ ಹಂಗ ಅನ್ಕೊಳ್ಳೋಣ, ಫಾಲೋ ಮಾಡಿದ್ರೆ ಮುಗ್ದೋಯ್ತಪ್ಪ, ಯಾರೂ ಬಿಡಲ್ಲ ಅನ್ನೋದಾದ್ರೆ ಹೈಕಮಾಂಡ್ ಅವತ್ತೇ ಮಾತಾಡ್ಕೊಂಡಿದೆ, ಲೆಟ್ ಅಸ್ ಫಾಲೋ ದ್ಯಾಟ್. ನೋಡಿ, ಹೈಕಮಾಂಡ್ ಸುಮ್ಗಿರೋದಿಲ್ಲ. 2 ರಾಷ್ಟ್ರೀಯ ಪಕ್ಷಗಳಲ್ಲಿ ಕೆಲವೊಂದು ಇವ್ರಿಗೆ ಇದನ್ನ ಕೊಟ್ಟಿರ್ತಾರೆ ಟಾಸ್ಕ್ ಅನ್ನ. ಇವಾಗ DK ಶಿವಕುಮಾರ್ ಅವರು ಒಂದು ಮಾತು ಹೇಳಿದ್ರು ನೋಡಿ, ನಾನು ರಾಜ್ಯದಲ್ಲಿ ಏಕಕಾಲಕ್ಕೆ 100 ಕಾಂಗ್ರೆಸ್ ಆಫೀಸ್ಗಳನ್ನ ನಿರ್ಮಾಣ ಮಾಡಬೇಕಾಗಿದೆ, ಅದರ ಶಂಕುಸ್ಥಾಪನೆಗೆ ಏನನ್ನ ರಾಹುಲ್ ಗಾಂಧಿ ಅವರನ್ನ ನಾನು ಇನ್ವೈಟ್ ಮಾಡಬೇಕಾಗಿದೆ, ಅದಕ್ಕೆ ಹೋಗ್ತಾ ಇದ್ದೀನಿ ದೆಹಲಿಗೆ ಅಂತ ಹೇಳಿದ್ರು. ಅಲ್ಲಿ ಆ ಒಂದು ಅಂಶಗಳನ್ನ ಆಧಾರವಾಗಿ ಇಟ್ಕೊಂಡು ಹೋದ್ರು ಸಹ ಗೇಮ್ ಚೇಂಜರ್ ಬೇರೆ ತರ ಇರ್ತದೆ. ಸಿದ್ದರಾಮಯ್ಯ ಸಾಹೇಬರು ಸಾಫ್ಟ್ ಕಾರ್ನರ್ ಯೂಸ್ ಮಾಡ್ಕೊಂಡು ಇಲ್ಲ ಹೈಕಮಾಂಡ್ ಒಪ್ಪಿದ್ರೆ ನಾನು 5 ವರ್ಷ ಮುಂದುವರಿತೀನಿ ಅಂತ ಹೇಳಿದಾಗ, ಸಿದ್ದರಾಮಯ್ಯನವರ ಪರವಾಗಿರುವಂತಹವರು ಯಾರು ಅಂತೇಳಿ ಜಗಜ್ಜಾಹೀರು. ಕಾಂಗ್ರೆಸ್ ವಕ್ತಾರ ಏನಾರ ಹೇಳ್ಕೊಳ್ಳಿ, ಜಗಜ್ಜಾಹೀರಾಗಿದೆ. ಆದ್ರೆ ಅವ್ರ ಪಾಲವರಿ ಬಿಟ್ಟಿರೋದೇನಪ್ಪಾ ಅಂತ ಹೇಳಿದ್ರೆ 2 ಗುಮ್ಮ, ಒಂದು ಮುಸ್ಲಿಂ, ಇನ್ನೊಂದು ದಲಿತ್. 2ರಿಂದ ಇಲ್ಲ ಅಭ್ಯರ್ಥಿಗಳನ್ನ ನೀವು ಉಪಮುಖ್ಯಮಂತ್ರಿ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಯಾವ್ದಾರ ಜನರಲ್ ಲಿಂಗಾಯತರಿಗೂ ಯಾರಿಗಾರ MB ಪಾಟೀಲ್ ಅಂತವ್ರಿಗೆ ಅಧ್ಯಕ್ಷ ಸ್ಥಾನ ಕೊಡಿ ಅಂತ. ಇವೆಲ್ಲವನ್ನ ಆಧಾರವಾಗಿ ಇಟ್ಕೊಂಡು ನಾವು DK ಪರ ಮಾತಾಡಿದ್ರೆ ತಪ್ಪೇನು ಅಂತೇಳಿ ಪರಮೇಶ್ವರ್ ಹೇಳ್ತಾರೆ, ಸಿದ್ದರಾಮಯ್ಯನವ್ರ ಪರವಾಗಿ ತಪ್ಪು ಹೇಳಿದ್ರೆ ನಂದೇನ್ ತಪ್ಪೇನು ಅಂತೇಳಿ ರಾಜಣ್ಣ ಪರಮೇಶ್ವರ್ ಇನ್ನೊಂದ್ಸರಿ ಹೇಳ್ತಾರೆ. ಇಡೀ ಕಾಂಗ್ರೆಸ್ ಹಂಗಾರೆ ಅಡ್ಕತ್ರಿ ಸಿಕ್ಕಾಕೊಂಡಿದೆ. ನೋಡಿ, ಇವತ್ತು ಅಡ್ಡಕತ್ತರಲ್ಲಿ ಖಂಡಿತ ಅವ್ರು ಸಿಕ್ಕಿಲ್ಲ ಮೇಡಮ್. ಇವತ್ತು ಅಡ್ಡಕತ್ತರಲ್ಲಿ ಸಿಕ್ಕೋದು ರಾಜ್ಯದ ಮಾಧ್ಯಮಗಳು, ರಾಜ್ಯದ ಜನತೆ, ರಾಜ್ಯದ ಮತದಾರ ಅಡ್ಡಕತ್ತರಲ್ಲಿ ಸಿಕ್ಕಾಕೊಂಡಿದೆ. ವೆರಿ ನೈಸ್ ಪಾಯಿಂಟ್. ಬರ್ತೀನಿ ನಾನು ಅಲ್ಲಿಗೆ. ಸದ್ಯ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟನ್ನು ಗಮನಿಸಿ ಅವ್ರ ಮೇಲಿರುವಂಥ ವಿಶ್ಲೇಷಣೆ ಏನು ಅಂತ ಹೇಳಿದ್ರೆ, ಮೆತ್ತಗಾದ್ರ ಸಿದ್ದರಾಮಯ್ಯನವರು. ಮೆತ್ತಗೆ ಅನ್ನೋದನ್ನು ನಾವು ಅರ್ಥೈಸ್ಕೊಳ್ಳೋದಾದ್ರೆ ಅದನ್ನ ಸೈಲೆಂಟ್ ಅಂತ ಕರೆಯೋಣ. ಆ ಸೈಲೆಂಟನ್ನು ನಾವು ಮೆತ್ತಗಾದರೂ ಪಾಪ ಹೈಕಮಾಂಡ್ ನಿರ್ದೇಶನ ಏನಿದೆ ಅದನ್ನು ಫಾಲೋ ಮಾಡೋದು ಅಂತ ಅರ್ಥೈಸ್ಕೊಂಡ್ರು ಕೂಡ ಇನ್ನೊಂದು ಸೈಲೆನ್ಸ್ ಬಗ್ಗೆ ನಾವು ಮಾತಾಡಲೇಬೇಕು. ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ ದರ್ಶನ್ ಅವರೇ. ಮಾನ್ಯ DK ಶಿವಕುಮಾರ್ ಅವರು ಫುಲ್ ಸೈಲೆಂಟ್ ಆಗಿದ್ದಾರೆ. ಈ ಸೈಲೆನ್ಸ್ ಅರ್ಥ ಏನು? ಯಾವುದೇ ರೀತಿಯ ಕಮೆಂಟನ್ನು ಅಥವಾ ಹೇಳಿಕೆಯನ್ನು ಕೊಡ್ತಿಲ್ಲ ಅಂತ ಹೇಳಿದ್ರೆ ಇದರ ಹಿಂದೆ ಏನಾದರೂ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತನ, ಅಥವಾ ಹೈಕಮಾಂಡ್ ಏನು ನಿರ್ದೇಶನ ಕೊಡುತ್ತೆ ಅದನ್ನು ಲೆಟ್ ಮೀ ಫಾಲೋ ಅಂತನ, ಏನು? DK ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ರಾಯಲ್ ಮತ್ತು ಲಾಯಲ್ ಪರ್ಸನ್. ಅವರು ಯಾವತ್ತೂ ಪಾರ್ಟಿ ಫಸ್ಟ್ ಅಲ್ಲ, ಇದು ಪರ್ಸನ್ ಫಸ್ಟ್ ಅಲ್ಲ, ಪಾರ್ಟಿ ಫಸ್ಟ್ ಅಂತ ಹೋರಾಟ ಮಾಡ್ಕೊಂಡ್ಬಂದಿರೋದು. ನೀವು ಅನೇಕ ಸಂದರ್ಭಗಳಲ್ಲಿ ಹೈಕಮಾಂಡ್ ಅವ್ರಿಗೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದ್ಯಾವುದು ಸಂದಿಗ್ಧ ಪರಿಸ್ಥಿತಿಗಳು ಕಂಡಾಗ ಕಾಣುವಂಥ ಮೊದಲ ಏಕೈಕ ವ್ಯಕ್ತಿ DK ಶಿವಕುಮಾರ್ ಅವರು. ಅದು ನೀವು ಗುಜರಾತ್ನ ರಾಜ್ಯಸಭಾ ಚುನಾವಣೆ ಆಗಿರ್ಬೋದು, ಮಹಾರಾಷ್ಟ್ರ ಚುನಾವಣೆ ಆಗಿರ್ಬೋದು, ಹಿಮಾಚಲ್ ಪ್ರದೇಶದಲ್ಲಿ ಆದಂಥ ಸಮಸ್ಯೆಗಳಿಗೆ ಪರಿಹಾರ ಕೊಡೋದಾಗಿರ್ಬೋದು, ಅಥವಾ ರಾಜ್ಯದಲ್ಲಿ ನಡೆದಂಥ ಅನೇಕ ಉಪಚುನಾವಣೆಗಳು ಈ ಒಂದು ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಮೊದಲ ಏನು ನಮ್ಮ ಪಕ್ಷದಿಂದ ಉಪಚುನಾವಣೆ ಆದಾಗ, ಯಾಕೆಂದ್ರೆ ಅದನ್ನ ನಾವು ಉಲ್ಲೇಖ ಮಾಡೋದಾದ್ರೆ ಅವತ್ತು ಮಾನ್ಯ ಶ್ರೀ ಸಿದ್ದರಾಮಯ್ಯನವರು 234 ಅಂತರದಲ್ಲಿ ಮತಗಳ ಅಂತರದಲ್ಲಿ ಗೆಲ್ತಾರೆ. ಅಲ್ಲಿ ನಾವು ಕ್ಯಾಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಒಂದು ಕಡೆ ಯಡಿಯೂರಪ್ಪನವರು ಒಂದು ಸಮುದಾಯದ ದೊಡ್ಡ ಲೀಡ್ರು, ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು ಒಂದು ಸಮುದಾಯ ದೊಡ್ಡ ಲೀಡ್ರು. ಅಷ್ಟೆಲ್ಲ ಇರಬೇಕಾದ್ರೆ ಅವತ್ತೂ ಸಮೇತ DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವ್ರ ಜೊತೆ ಹೆಬ್ಬಂಡೆಯಾಗಿ ನಿಂತು ಅವತ್ತು ಅವ್ರನ್ನ ಗೆಲ್ಲಿಸ್ಕೊಳ್ಳೋದ್ರ ಜೊತೆಗೆ ಬಳ್ಳಾರಿ ಉಪಚುನಾವಣೆ ಆಗಿರ್ಬೋದು ಅಥವಾ ಇನ್ಯಾವುದೇ ಉಪಚುನಾವಣೆಗಳು ಮತ್ತೆ ಈಗ ನಡೆದಂತಹ ರಾಜ್ಯದ ಚುನಾವಣೆ, ಯಾಕೆಂದ್ರೆ ನಮ್ಮ ಒಂದು ಪರಿಸ್ಥಿತಿಯನ್ನು ನಾವು ಅವಲೋಕನ ಮಾಡ್ತಾ ಹೋದಾಗ ಕೋವಿಡ್ನ ಸಂದರ್ಭ ಆ ಒಂದು ಸನ್ನಿವೇಶದಲ್ಲಿ, ಯಾಕೆಂದ್ರೆ ನಾವು ಉತ್ತಮ ಆಡಳಿತವನ್ನು ಕೊಟ್ಟು ನಾವು 80 ಸೀಟಿಗೆ ಬರ್ತೀವಿ, ಜೊತೆಗೆ ಪಕ್ಷಾಂತರಗಳಿಂದಾಗಿ 64ಕ್ಕೆ ಬಂದು ನಿಲ್ಲುವಂತ ಒಂದು ಆ ಪರಿಸ್ಥಿತಿನಲ್ಲಿ ಪುಟಿದೆದ್ದು ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಇವತ್ತು 136 ಮತ್ತೆ ನಡೆದಂತ 3 ಏನು ಉಪಚುನಾವಣೆಗಳಲ್ಲಿ DK ಶಿವಕುಮಾರ್ ಅವರ ಕೊಡುಗೆ ಜೊತೆಗೆ ಸಿದ್ದರಾಮಯ್ಯ ಸಾಹೇಬರ ಕೊಡುಗೆಯನ್ನ ನಾವು ನೆನಪು ಮಾಡ್ಕೊಳ್ಳೇಬೇಕಾಗ್ತದೆ. ಆದರೆ DK ಶಿವಕುಮಾರ್ ಅವರಾಗ್ಲಿ ಅಥವಾ ಸಿದ್ದರಾಮಯ್ಯ ಸಾಹೇಬ್ರಾಗ್ಲಿ ಅದು ವಿರೋಧ ಪಕ್ಷದಲ್ಲಿ ಇದ್ದಾಗಲೂ ಸಹ ಅಥವಾ ಆಳ್ವಿಕೆಗೆ ನಾವು ಬಂದಾಗಲೂ ಸಹ ಅವರ ಇಬ್ಬರ ನಡುವೆ ಯಾವುದೇ ರೀತಿಯಾದಂತಹ
ಭಿನ್ನಾಭಿಪ್ರಾಯಗಳು ಇಲ್ಲ. ಅದು ಯಾವುದೇ ರೀತಿ ಒಂದು ದಿನಕ್ಕಾದರೂ ಟಿವಿಗಳಲ್ಲಿ ಚರ್ಚೆ ಆಗಿಲ್ಲ. ಮೇ ಬಿ ಅವರ ಅಭಿಮಾನಿಗಳು ಏನೇನೋ ಮಾತಾಡಿರ್ಬೋದು. ಆದರೆ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಒಂದು ಲಾಯಲಿಟಿ ಅದು ಇಡೀ ನಮ್ಮ ಹೈಕಮಾಂಡ್ಗೂ ಗೊತ್ತಿರ್ತಕ್ಕಂಥದ್ದು, ಕಟ್ಟಕಡೆ ಕಾರ್ಯಕರ್ತನಿಗೂ ಗೊತ್ತಿರೋದು. ಅವ್ರು ಅದೇ ಹೇಳ್ತಾರಲ್ಲ, ಮೊದಲು ಪಕ್ಷ ಆಮೇಲೆ ಬೇರೆ ವಿಚಾರ. ಪಕ್ಷಕ್ಕೋಸ್ಕರ ಎಸ್ ಐ ಆಮ್ ರೆಡಿ ಟು ಡೂ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಅನ್ನೋದನ್ನ ಆ ಚುನಾವಣಾ ಪ್ರಚಾರಗಳಲ್ಲಿ ಮತ್ತೆ ಇವತ್ತು ನೀವೇ ಹಲವು ಸತಿ ಮಾತಾಡಿದ್ದೀರಿ ದರ್ಶನ್ ಅವರೇ. ಈ ಪ್ರತಿಪಕ್ಷಗಳಾಗಿರ್ಬೋದು, ಮಾಧ್ಯಮಗಳಿರ್ಬೋದು, ಜನಸಾಮಾನ್ಯರಿರ್ಬೋದು, ನೀವೇನು ಕೆಲಸ ಮಾಡಿದ್ದೀರಿ ಅಂತ ಪ್ರಶ್ನೆ ಕೇಳಿ ನಾವು ಅದಕ್ಕೆ ಉತ್ತರ ಕೊಡ್ತೀವಿ. ಅಂದರೆ ಅಭಿವೃದ್ಧಿ ವಿಚಾರವಾಗಿ ಯಾವುದೇ ರೀತಿಯ ಚರ್ಚೆಗಳು ಆರೋಗ್ಯಕರವಾಗಿ ಆಗಬೇಕು ಅಂಥೇಳಿ ನೀವು ಹಲವಾರು ನಮ್ಮದೇ ಡಿಬೇಟ್ಗಳಲ್ಲಿ ಹೇಳಿದಿರಿ. ಅದನ್ನು ಬಿಟ್ಟು ಬೇರೆ ಬೇರೆ ಚರ್ಚೆಗಳಾಗ್ತಿದೆ ಅಂಥೇಳಿ ಅದಕ್ಕೆ ಇಂಬು ಕೊಟ್ಟವ್ರು ನೀವೇ. ನಿಮ್ಮ ಬಹುತೇಕ ನಾಯಕರೇ, ಅದರಲ್ಲೂ ಹಿರಿಯ ನಾಯಕರು ಆಗಾಗ 3 ತಿಂಗಳಿಗೆ, 2 ತಿಂಗಳಿಗೆ, 2 ದಿವಸ ಕೊಡೋ ಸ್ಟೇಟ್ಮೆಂಟ್ಗಳು ಈ ಚರ್ಚೆ ಈ ಮಟ್ಟಕ್ಕೆ ಭುಗಿಲೇಳೋದಕ್ಕೆ ಅವಕಾಶ ಕೊಟ್ಟಿದೆ. ಛೇ ಹಿಂಗಾಗಬಾರ್ದಾಗಿತ್ತು. ಈ ಥರದ ಚರ್ಚೆಗಳಾಗ್ತಾ ಇದೆ. ನಾವು ನಮ್ಗೆ ಅಷ್ಟು ದೊಡ್ಡ ಮ್ಯಾಂಡೇಟನ್ನು ಕೊಟ್ಟಿದ್ದೀರಿ, ನಾವು ಎತ್ತ ಕಡೆ ತೊಗೊಂಡು ಹೋಗಬೇಕಾಗಿತ್ತು ನಮ್ಮ ಆಡಳಿತವನ್ನು. ವಿ ಆರ್ ಫೇಲಿಂಗ್ ಅಂತ ಯಾವತ್ತೂ ಅನಿಸಿಲ್ವಾ? ನಮ್ಮ ರಾಜ್ಯ ಸರ್ಕಾರದ ಅಭಿವೃದ್ಧಿ ಏನೇನು ಆಗಿದೆ ಅನ್ನುವಂಥ ಸಾಕ್ಷಿ ಗುಡ್ಡೆಯನ್ನು ನಾನು ಹೇಳ್ತೀನಿ. ಅದು ಬೇರೆ. ಆಮೇಲೆ ಇವತ್ತು ಪ್ರತಿಯೊಬ್ಬ ಕೂಡ ಈಗ ನವೆಂಬರ್ 19-20 ಬರಲಿ, ಒಬ್ಬ ಜನಸಾಮಾನ್ಯ ರಾಜಕೀಯದಲ್ಲಿ ಆಸಕ್ತಿ ಇರೋನು ಅಥವಾ ಓಟ್ ಹಾಕಿದವನು ನಾಳೆ ಬೆಳಗ್ಗೆ ಏನಾದ್ರು ಚೇಂಜ್ ಆಗುತ್ತಾ ಅನ್ನೋ ಮಟ್ಟಕ್ಕೆ ಇವಾಗಲೇ ನೋಡಿ, ಇವಾಗಿಂದಾನೇ ಚರ್ಚೆ ಆಗ್ತಿದೆ ಅನ್ನೋದಾದ್ರೆ ಅಲ್ಲಿ ನಿಮ್ಗೆ ಬೇಸರನೇ ಇಲ್ವಾ ಅದ್ರ ಬಗ್ಗೆ? ಏನ್ ಸಬ್ಜೆಕ್ಟ್ ಕೊಟ್ಟಿದೀವಿ ನಾವು ಅಂತ? ಮೇಡಮ್, ಈಗ 2 ವ್ಯಕ್ತಿಗಳ ಉದಾಹರಣೆ ಕೊಡ್ತೀನಿ. ನನ್ನ ಸ್ನೇಹಿತ ಒಬ್ಬ ಜಗದೀಶ ಅಂತೇಳಿ, ನೆಲಮಂಗಲದವನು. ಒಂದು ಪಂಚಾಯತಿ ಚುನಾವಣೆಯಲ್ಲಿ ಅಧ್ಯಕ್ಷ ಆಗೋದಕ್ಕೆ ಎಲ್ಲಿ ರೆಸಾರ್ಟ್ ಎಲ್ಲ ಹೋಗಿ ಕೊನೆಗೆ ಅಧ್ಯಕ್ಷ ಹುದ್ದೆ ಹೋದ ತಕ್ಷಣ ಅವನಿಗಾದಂಥ ನೋವು ಈಗಲೂ ಹೇಳ್ಕೊಳ್ತಾನೆ, ಅಯ್ಯೋ ನಾನೊಂದು ಅಧ್ಯಕ್ಷ ಸ್ಥಾನ ಸಿಗ್ತಾ ಇತ್ತು, ಸ್ವಲ್ಪ ಅದರಲ್ಲಿ ಮಿಸ್ ಆಯಿತು ಅಂತ. ಇನ್ನೂ ನಮ್ಮ ಅಣ್ಣ ಒಬ್ಬ ಇದ್ದಾನೆ, ಅವನಿಗೆ ಪಾಪ ರಾಜಕೀಯಕ್ಕೆ ಬಾ, ಯಾವ್ದಾದ್ರು ಚರಣ್ ಅಂತೇಳಿ ಈಗ ಮಹಾನಗರ ಪಾಲಿಕೆ ಚುನಾವಣೆ ಇದೆ ಹಾಸನದಲ್ಲಿ, ನಮ್ಮಲ್ಲಿ ಯಾರು ಬರ್ರಪ್ಪ, ನಮ್ಮಲ್ಲಿ ಯಾರು ರಾಜಕೀಯದಲ್ಲಿಲ್ಲ. ಅದಕ್ಕೆ ಅವನು ಕೊನೆಗೆ ಮೊದಲನೇ ಹೆಜ್ಜೆ ಇಡ್ತಾನೆ, ಅದು ಸಹಕಾರಿಗೆ ಹೋಗ್ಬಿಟ್ಟು ಯಾವುದೋ ಒಂದು ಡೈರೆಕ್ಟ್ರು. ಆ ಡೈರೆಕ್ಟ್ರು ಕತೆ ನಾನು ಕೇಳಿ ನನಗೆ ಆಶ್ಚರ್ಯ ಆಗೋಯ್ತು. ಒಂದಿನ ಕೊಡಗು ರೆಸಾರ್ಟ್ ಅಂತೆ, ಹಳ್ಳಿನಲ್ಲಿ ನಡೆದಿರೋ ಚುನಾವಣೆಗೆ, ಇನ್ನೊಂದು ದಿನ ಇನ್ನೆಲ್ಲೋ ಒಂದ್ ಕಡೆ ರೆಸಾರ್ಟ್ ಅಂತೆ. ಅಂದ್ರೆ ಹಳ್ಳಿ ಮಟ್ಟದಲ್ಲಿ ಒಂದು ಪಂಚಾಯತಿದೋ ಅಥವಾ ಸಹಕಾರಿ ಕ್ಷೇತ್ರ ಚುನಾವಣೆ ಅಥವಾ ಅಧ್ಯಕ್ಷ ಪಟ್ಟ ಅನ್ಬೇಕಾದ್ರೆ ಆ ಮಟ್ಟದ ರಂಗೇರ್ಬೇಕಾದ್ರೆ ರಾಜ್ಯದ ಸಿಎಂ ಕುರ್ಚಿ ಎನ್ನುವಂಥದ್ದು ಒಂದೇ. ಆ ಸಿಎಂ ಅನ್ನ ಒಂದು ಸ್ಥಾನವನ್ನ ರಾಜ್ಯದಲ್ಲಿ ಏರಿರ್ತಕ್ಕಂಥ ಅನೇಕ ಘಟಾನುಘಟಿ ನಾಯಕರುಗಳು ನಮ್ಮ ಕಣ್ಮುಂದೆ ಇದ್ದಾರೆ. ಅದು ಕೆಂಗಲ್ ಹನುಮಂತಯ್ಯನವರಾಗಿರ್ಬೋದು, ದೇವರಾಜ್ ಅರಸೋರಾಗಿರ್ಬೋದು, ಬಂಗಾರಪ್ಪನವರಾಗಿರ್ಬೋದು, ವೀರಪ್ಪ ಮೊಯ್ಲಿಯವರಾಗಿರ್ಬೋದು, ಎಸ್ ಎಂ ಕೃಷ್ಣವರಾಗಿರ್ಬೋದು, ಕುಮಾರಸ್ವಾಮಿ ಅವರಾಗಿರ್ಬೋದು, ಯಡಿಯೂರಪ್ಪನವರಾಗಿರ್ಬೋದು, ಸಿದ್ದರಾಮಯ್ಯನವರಾಗಿರ್ಬೋದು. ನಮಗೆ ಅವ್ರು ಸಿಗೋದು ಒಬ್ಬೊಬ್ಬ ವ್ಯಕ್ತಿಗಳೇ. ಆ ಒಂದು ಕುರ್ಚಿ ಅಂದಾಗ ಆ ಕುರ್ಚಿಗಿರೋ ಪವರು, ಆ ಕುರ್ಚಿಗಿರೋ ತಾಕತ್ತು, ಆ ಕುರ್ಚಿಗಿರೋ ವರ್ಚಸ್ಸು ಎಲ್ಲರಿಗೂ ಗೊತ್ತಿರೋ ವಿಚಾರನೆ. ಆ ಕಾರಣದಿಂದ ಸಹಜವಾಗಿ ಮೇಡಮ್ ಇದೇ ಚರ್ಚೆ ನಡೀಲಿ. ಈಗ ರಾಷ್ಟ್ರದಲ್ಲಿ ನಂಗೆ ಇನ್ನೊಂದು ಕುತೂಹಲ, ಹೇಳಿ ಮೇಡಮ್. ಈಗ ನೋಡಿ, ಕರ್ನಾಟಕ ಕಾಂಗ್ರೆಸ್ ಅಂದ್ರೆ ಬಹುದೊಡ್ಡ ಇತಿಹಾಸ. ಈ ಸಲ ಅಂತೂ ನೀವು 23 ಚುನಾವಣೆ ನೋಡಿದಾಗ ನಿಮ್ಮ ಮೇಲೆ ಭಯಂಕರ ಭರವಸೆ ಇಟ್ಕೊಂಡಿರೋದು. ನೀವು ಜನಪರ, ಬಡವರ ಪರ, ಸರ್ವಜನಾಂಗ, ದಲಿತರ ಪಕ್ಷ ಈ ಥರ ಹೇಳ್ತಿರ್ತೀರಿ. ಅದಕ್ಕೆ ಬೇಕಾದಂಥ ಸವಲತ್ತು ಸೌಕರ್ಯ ಯೋಜನೆಗಳನ್ನು ಕೊಡ್ತೀರಿ. ಕಡೆ ಪಕ್ಷ ಈ ನಿಮ್ಗೆ ಸಿಕ್ಕಿರುವಂತಹ ಅವಕಾಶದಲ್ಲಿ ಒಬ್ಬ ದಲಿತರನ್ನ CM ಮಾಡುವಂಥ ಸಾಧ್ಯತೆಗಳಿದಾವ? ಎಚ್ ಸಿ ಮಹದೇವಪ್ಪ ಸಾಹೇಬರು ಬಹಳ ಚೆನ್ನಾಗಿ ಹೇಳಿದ್ರು ಇವತ್ತು. ನೋಡಿ, ಸಂವಿಧಾನದಲ್ಲಿ ಇಂಥ ಜಾತಿಯವ್ರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ನಾನು ಮಹದೇವಪ್ಪ ಸರ್ ಅವರ ಮಾತನ್ನು ಉಲ್ಲೇಖ ಮಾಡಿ ಹೇಳ್ತಾ ಇರೋದು. ಇದು ಹೈಕಮಾಂಡ್ ನಿರ್ಧಾರ. ಉದಾಹರಣೆ, ನಾವು ದಲಿತರನ್ನ CM ಮಾಡಿಲ್ವಾ? ಬಿಹಾರದಲ್ಲಿ ಮಾಡಿದ್ದೀವಿ, ಮಹಾರಾಷ್ಟ್ರದಲ್ಲಿ ಮಾಡಿದ್ದೀವಿ, KR ನಾರಾಯಣ್ ಅವ್ರನ್ನ ರಾಷ್ಟ್ರಪತಿ ಮಾಡಿದ್ದೀವಿ. ಇವತ್ತು ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡುವಂಥ ಸ್ಥಾನದಲ್ಲಿ AICC ಅಧ್ಯಕ್ಷರಾಗಿ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರೆ ಕೂತಿದ್ದಾರೆ. ಹಾಗಾಗಿ ಇದು ವ್ಯಕ್ತಿಗತ ಅನ್ನುವಂಥದ್ದು ಒಂದು ವಿಚಾರ. ಮೇಡಮ್, ನಾವು ಈಗ ಚರ್ಚೆ ಮಾಡೋದಾದ್ರೆ ಆಯ್ತು, ಇವತ್ತು ಯಡಿಯೂರಪ್ಪ ಸಾಹೇಬ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ 75 ಆಯ್ತು, ಯಡಿಯೂರಪ್ಪನವರೇ ನೀವು ಇಳಿರಿ ಅಂತ ಪಾಪ ನೀರು ಹಾಕಿದ್ರು. 11 ವರ್ಷ ನರೇಂದ್ರ ಮೋದಿ ಅವರು ಅವರ ಆಡಳಿತ ವೈಫಲ್ಯ ಅಷ್ಟೆಲ್ಲ ಇದೆ. ನಾವು ಯಾಕೆ ಇವತ್ತಿಗೂ ಚರ್ಚೆ ಮಾಡ್ತಾ ಇಲ್ಲ? ಅವ್ರಿಗೂ 75 ದಾಟ್ತಲ್ಲ ಸೆಪ್ಟೆಂಬರ್ 17ನೇ ತಾರೀಕು. ನೀವು ಪ್ರತಿಪಕ್ಷವಾಗಿ ದೇಶದಾದ್ಯಂತ ಬಲ ಆದ್ರೆ ಆ ಧ್ವನಿನೂ ಇವತ್ತು 240 ಸೀಟ್ಗಳನ್ನ ಪಡೆದು ನಾವು ಯಾವ ರೀತಿ ಹೋರಾಟ ಮಾಡ್ತಾ ಇದೀವಿ ಅನ್ನುವಂಥದ್ದು ಸತ್ಯ. ಮೇಡಮ್, ಉದಾಹರಣೆ ಗುಜರಾತ್ನಲ್ಲಿ ಇಡೀ ಸಂಪುಟನೇ ಬದಲಾವಣೆ ಅಲ್ಲೋಲ ಕಲ್ಲೋಲ ಆಯ್ತು. ಆದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಮೋದಿಯವರ ವಿಚಾರ ಆಗಲಿ ಅಥವಾ ಬಿಜೆಪಿನಲ್ಲಿ ಆ ರಾಜ್ಯಗಳು ನಡೆಯುವಂತಹ ಚುನಾವಣೆ ಅಥವಾ ಈ ರೀತಿಯಾದಂತಹ ಘಟನಾವಳಿಗಳಾದಾಗ ಚರ್ಚೆಗೆ ಬರಲ್ಲ. ಆದ್ರೆ ಕರ್ನಾಟಕ ಪ್ರತಿ ಬಾರಿ ಚರ್ಚೆಗೆ ಬರ್ತಾ ಇದೆ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಡೆವಲಪ್ಮೆಂಟ್ ಇವತ್ತು ವಿಶ್ವ ಮಟ್ಟದಲ್ಲಿ, ವಿಶ್ವಸಂಸ್ಥೆಯಲ್ಲೂ ಸಮೇತ ಚರ್ಚೆ ಆಗಿದೆ. ಆ ಕಾರಣಕ್ಕೆ ಈ ರೀತಿಯಾದಂತಹ ಚರ್ಚೆಗಳು ಸಹಜವಾಗಿ ನಡೀತದೆ. ಆದ್ರೆ ನಮ್ಮ ಪಕ್ಷದಲ್ಲಿ ಯಾವುದೇ ನಿರ್ಧಾರ ಆದ್ರೂ ಆ ನಿರ್ಧಾರಕ್ಕೆ 141 ಜನರು
ಏನು ಇಂಡಿಪೆಂಡೆಂಟ್ ಸಪೋರ್ಟ್ ಮಾಡಿದ್ದಾರೆ, 3 ಬೈ ಎಲೆಕ್ಷನ್ ಗೆದ್ದಿದ್ದಾರೆ, 136. ಅಷ್ಟೂ ಜನರು ಎಲ್ಲ ನಿರ್ಧಾರಕ್ಕೂ ಯಾವ ನಾಯಕರಾದರೂ, ಈ ಸಿದ್ದರಾಮಯ್ಯನವರು ಇದ್ರೂ ಸರಿ ಅಥವಾ ನಾಳೆ DK ಶಿವಕುಮಾರ್ ಆದರೂ ಸರಿ, ಎಲ್ಲರೂ ಜೊತೆಗೆ ನಿಲ್ತಾರೆ. ನಮ್ಮಲ್ಲಿ ಯಾವುದೇ ಬಣ ಅಲ್ಲ, ನಮ್ಮ ಬಣ ಒಂದೇ ಬಣ, ಅದು ಕೈ ಬಣ, ಕಾಂಗ್ರೆಸ್ನ ಬಣ ಮೇಡಮ್. ರೈಟ್. ಆದರೂ ಕೂಡ ಹೈಕಮಾಂಡ್ ಒಂದ್ಸತಿ ಮುಂದೆ ಬಂದು, ಅವ್ರೇನು ಕನ್ನಡ ಗೊತ್ತಿಲ್ಲದವರಲ್ಲ, ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರೇ ಅಲ್ಲಿರೋದು, ಒಂದ್ಸತಿ ಬಂದ್ಬಿಟ್ಟು ಹೌದಪ್ಪ ಒಪ್ಪಂದ ಆಗಿದೆ, ಈಗ ನವೆಂಬರ್ 20ರ ನಂತರ DK ಶಿವಕುಮಾರ್ ಅವರು ಅಥವಾ ಯಾವುದೋ ನಾಯಕರು ಆ ಸ್ಥಾನವನ್ನು ಅಲಂಕರಿಸ್ತಾರೆ, ಒಪ್ಪಂದ ಆಗಿದ್ದರೆ. ಇಲ್ಲ ಅಂಥದ್ದು ಯಾವುದೂ ಒಪ್ಪಂದ ಆಗಿಲ್ಲ, ಈಗ ಯಾರು ಮುಖ್ಯಮಂತ್ರಿ ಸ್ಥಾನ ಏನಾದ್ರು ಖಾಲಿ ಇದೆಯಾ, ಸಿದ್ದರಾಮಯ್ಯನವರು ಇದ್ದಾರೆ, ಫಾಲೋ ಮಾಡಿ ಅಂತನಾದ್ರು ಹೇಳಬೇಕು. ಯಾಕೆ ಗೊಂದಲ ಇಡ್ತಿದ್ದೀರಿ ರಾಜ್ಯವನ್ನು? ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಿರುವಂಥ ಒಂದು ಸ್ಟೇಟ್ಮೆಂಟನ್ನು ಲೆಟ್ ಮಿ ರಿಕಾಲ್. ನೋಡಿ, ಈ ಥರದ್ದೆಲ್ಲ ಸ್ಟೇಟ್ಮೆಂಟನ್ನು ಕೊಡಬಾರ್ದು ದಿಲೀಪ್ ಅವರೇ, ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ. ಮಾತಾಡಲ್ಲ ಆದಮೇಲೆ ರಿಯಲೈಸೇಷನ್ ಆಗಿಬಿಟ್ಟಿದೆಯಲ್ಲ ಹೆಂಗಿದು ಅಂತ. ಅದೇ ಈಗ ಪರಮೇಶ್ವರ್ ಅವರು ಸಹ ಇತ್ತೀಚೆಗೆ ಅವರು ಸಹ ಸಿದ್ದರಾಮಯ್ಯನವ್ರ ಬಣ ಅಂತಲೇ ಗುರುತಿಸ್ಕೊಂಡ್ಬಂದಿದ್ದು ಫಸ್ಟಿಂದಲೂ. ನಮಗೆ ಈಗ 2 ಥರ ಸಿದ್ದರಾಮಯ್ಯನವ್ರು ಕಾಣಿಸ್ತಿದ್ದಾರೆ ಮೇಡಮ್. 2 ಘಟನೆಗಳನ್ನ ನಿಮ್ಗೆ ಅನಿಸ್ತೇನೆ. 2018ನೇ ಇಸ್ವಿನಲ್ಲಿ ವಿಧಾನಸಭಾ ಚುನಾವಣೆಯ ಒಂದು ರಿಸಲ್ಟ್ ಬಂದಾಗ ಕಾಂಗ್ರೆಸ್ ಕಡಿಮೆ ಒಂದು ಸೀಟ್ಗಳನ್ನು ತೆಗೆದುಕೊಳ್ತದೆ. ಅವತ್ತು ಬಿಜೆಪಿ 100ನ್ನ ಕ್ರಾಸ್ ಆಗುತ್ತೆ. ಆಗ ಸಿದ್ದರಾಮಯ್ಯನವರು ನೋಡಿ, ಒಬ್ಬ ಮುಖ್ಯಮಂತ್ರಿ ಆಗಿದ್ದಂತ ಸಿದ್ದರಾಮಯ್ಯ ಆರಾಮಾಗಿ ಅವರು ಯಾವ ಮಟ್ಟಕ್ಕೆ ಅಂತಂದ್ರೆ ಡೌನ್ ಟು ಹರ್ತ್ ತಿಳಿದ್ಬಿಡ್ತಾರೆ. ಕೈ ಕಟ್ಕೊಂಡು ಕುಮಾರಸ್ವಾಮಿ ಅವ್ರ ಜೊತೆ ನಾನು ಸರ್ಕಾರವನ್ನು ರಚನೆ ಮಾಡ್ತೀನಿ ಅಂತೇಳಿ ಕುಮಾರಸ್ವಾಮಿ ಅವ್ರ ಜೊತೆ ಹೋಗ್ತಾರೆ. ಅದಾದ್ಮೇಲೆ ಸಿದ್ದರಾಮಯ್ಯನವ್ರು ಕುಗ್ಗಿದ್ದೇ ಇಲ್ಲ, ಸಿದ್ದರಾಮಯ್ಯನವ್ರು ಬ್ಯಾಕ್ವರ್ಡ್ ಆಗಿದ್ದೇ ಇಲ್ಲ, ಸಿದ್ದರಾಮಯ್ಯನವ್ರು ಯಾವತ್ತೂ ಸಹ ಮತ್ತೊಬ್ಬರ ಮೇಲೆ ಹೇಳಿದ್ದೇ ಇಲ್ಲ. ಇವತ್ತು ಹೈಕಮಾಂಡ್ ಹೇಗೆ ಹೇಳುತ್ತೋ ಕೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ 2 ಘಟನೆ ಅಂದ್ರೆ ಅದೊಂದು ಘಟನೆ ಇದೊಂದು ಘಟನೆ ನೋಡಿದಾಗ ಸಿದ್ದರಾಮಯ್ಯನವ್ರನ್ನ ಒಂದು ಕಟ್ಟಾಗ್ತಕ್ಕಂಥ ಕೆಲಸವನ್ನ ಹೈಕಮಾಂಡ್ ಲೆವೆಲ್ ನಲ್ಲಿ ಆಗಿದೆ ಅಂತ ಅನಿಸ್ತಾ ಇದೆ. ಮತ್ತೆ DK ಶಿವಕುಮಾರ್ ಅವ್ರ ರಿಪ್ಲೈ ಅನ್ನ ನೀವು ಗಮನಿಸಬೇಕು. ಪ್ರಶ್ನೆ ಬರಲ್ಲ ಇಫ್ ಒಪ್ಪಂದ ಆಗಿದ್ರೆ. ಒಪ್ಪಂದ ಆಗಿದೆ ಅಂತಂದ್ರೆ ಅವ್ರು ಇದುವರೆಗೂ ಸಹ ಒಪ್ಕೊಂಡಿರ್ಲಿಲ್ವಲ್ಲ. ಹೌದು, 23ನೇ ಚುನಾವಣೆಯ ಸಂದರ್ಭದಲ್ಲಿ ದ ರೋಲ್ ಆಫ್ ಸಿದ್ದರಾಮಯ್ಯ ನಾವು ಫಸ್ಟ್ ಇಂದಲೂ ಹೇಳ್ಕೊಂಡ್ ಬರ್ತಾ ಇದ್ದೋ 2.5 ವರ್ಷ ಸಿದ್ದರಾಮಯ್ಯನವರಂತೆ, 2.5 ವರ್ಷ ಬೇರೆಯವರಂತೆ ಅಂತ. ಬಟ್ ಕಾಂಗ್ರೆಸ್ ಆಗ್ಲಿ, ಕಾಂಗ್ರೆಸ್ ವಕ್ತಾರರಾಗ್ಲಿ ಯಾವತ್ತೂ ಸಹ ಇದನ್ನ ಒಪ್ಕೊಂಡಿರ್ಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಸಿದ್ದರಾಮಯ್ಯನವರು ಇದನ್ನ ಒಪ್ಕೊಂಡಿದ್ದಾರೆ. ಅಂದ್ರೆ ಹೈಕಮಾಂಡ್ ಹೇಳಿದ್ರೆ ನಾನು ಮುಂದುವರಿತೀನಿ ಅಂತೇಳಿ. ಮತ್ತೆ ಅದ್ರ ಜೊತೆಗೆ DK ಶಿವಕುಮಾರ್ ಅವರ ಒಂದು ಹೇಳಿಕೆಯನ್ನು ಗಮನಿಸಬೇಕು. ಸಿದ್ದರಾಮಯ್ಯನವರು ಹೇಳಿದ್ಮೇಲೆ ಮುಗೀತು ಅಂತ ಅಂದ್ರೆ DK ಶಿವಕುಮಾರ್ ಖುಷಿ ಆಗಿದೆ. ಅಲ್ಲಿ ಸಿದ್ದರಾಮಯ್ಯನವ್ರ ಬಾಯಿನಲ್ಲಿ ಈ ಮಾತು ಬಂತಲ್ಲ, ಹೇಳ್ತಾರೆ ಅಂತ ಅಂದ್ರಲ್ಲ, ಅಂದ್ರೆ ಹೈಕಮಾಂಡ್ ಯಾರ ಪರವಾಗಿದೆ? ಅಲ್ಲಲ್ಲ, ಹಂಗ ಅದಕ್ಕಾಗಿ ಈ ಸೈಲೆನ್ಸ್ DK ಶಿವಕುಮಾರ್ 100% DK ಶಿವಕುಮಾರ್ ಅವ್ರಿಗೆ ಇದು ಖುಷಿ. ಅಂದ್ರೆ ಕೊನೆಗೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಮಾತನ್ನ ಕೇಳ್ತೀನಿ ಅಂತ ಒಂದು ಮಟ್ಟಕ್ಕೆ ಬಂದ್ರಲ್ಲ ಅಂತಕ್ಕಂಥದ್ದು DK ಶಿವಕುಮಾರ್ ಅವರಿಗೆ ಖುಷಿ ಅನಿಸ್ತಾ ಇದೆ. ಮತ್ತೆ ಅಧಿಕಾರಕ್ಕೆ ಇವ್ರು ಬಂದಾಗಿಂದಲೂ ನಾವು ನೋಡ್ತಾ ಇದೀವಿ ಮೇಡಮ್, ಇವರ ಒಂದು ಕುರ್ಚಿ ಗಲಾಟೆನೆ. ನಿಮ್ಗೆ ಅವಾಗಲೇ ಹೇಳಿದೆ ಎಷ್ಟು ಇವರ ಕುರ್ಚಿ ಗಲಾಟೆಗಳು ನಡೀತಾ ಇದೆ ಅಂತ. ಆ ಕುರ್ಚಿ ಗಲಾಟೆಗಳಲ್ಲಿ ಆಗ್ಬಾರ್ದು ಅನಾಚಾರಗಳಾದೋ, ಭ್ರಷ್ಟಾಚಾರಗಳಾದೋ, ಅಧಿಕಾರಿಗಳ ಆತ್ಮಹತ್ಯೆಗಳಾದೋ, ಅಭಿವೃದ್ಧಿ ಶೂನ್ಯ ಆಯಿತು. ಇವರ ಗ್ಯಾರಂಟಿಯನ್ನು ಹೇಳ್ತಿರಂಗಿಲ್ಲ ನೋಡಿ. ಗ್ಯಾರಂಟಿದು ನಿಮ್ಗೆ ಹೇಳಲೇಬೇಕು ಮೇಡಮ್. ಮೊನ್ನೆ ಗ್ಯಾರಂಟಿದು ಇಂದಿರಾ ಕಿಟ್ ಕೊಡ್ತೀವಿ ಅಂತ ಹೇಳಿದ್ರು. ಅಂದ್ರೆ 5 kg ಮಾತ್ರ ಅಕ್ಕಿ ಕೊಡ್ತೀವಿ, ಇನ್ನು 5 kg ಕೊಡೋದಿಲ್ಲ, ಇಂದಿರಾ ಕಿಟ್ ಅನ್ನ ಕೊಡ್ತೀವಿ ಅಂತ ಅಂದ್ರು. ಈಗ ಆಲ್ರೆಡಿ ಏನ್ ಹೇಳ್ತಾ ಇದ್ದಾರೆ, 5 kg ಅಕ್ಕಿ ಕೊಡ್ತೀವಿ ಅಷ್ಟೇ. ಅಂದ್ರೆ 5 kg ಅಕ್ಕಿ ಇವ್ರದಲ್ಲ, ಕೇಂದ್ರದಿಂದ ಬರ್ತಾ ಇರ್ತಕ್ಕಂಥದ್ದು. ಇನ್ನ ಇಂದಿರಾ ಕಿಟ್ ಅನ್ನ ಮುಂದಿನ ವರ್ಷದಿಂದ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಇವ್ರದ್ದು ವಿದ್ಯುತ್ ಫ್ರೀ ಇದೆಯಲ್ಲ, ವಿದ್ಯುತ್ ಫ್ರೀನಲ್ಲಿ 120 ಯೂನಿಟ್ ಕ್ರಾಸ್ ಆದ್ರೆ ರೇಷನ್ ಕಾರ್ಡ್ ಅನ್ನ ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 120 120 ಯೂನಿಟ್ ಕ್ರಾಸ್ ಆದ್ರೆ. ಮತ್ತೆ ಇವರ ಒಂದು ಯುವ ನಿಧಿ ಇವ್ರ ಫಲಾನುಭವಿಗಳು ಇರ್ತಕ್ಕಂಥದ್ದೇ 1,75,000 1,75,000 ಫಲಾನುಭವಿಗಳನ್ನ ಇಟ್ಕೊಂಡು ಇವರು ನಿರುದ್ಯೋಗ ಸಮಸ್ಯೆಯನ್ನ ಬಗೆಹರಿಸ್ತೀನಿ ಅಂತ ಹೇಳ್ತಿದ್ದಾರೆ. ಮಾತಿಗೆ ಮುಂಚೆ ಪ್ರಿಯಾಂಕಾ ಖರ್ಗೆ ಅವರು ಎಲ್ಲದಕ್ಕೂ ಮುಂದಕ್ಕೆ ಬರ್ತಕ್ಕಂಥವ್ರು, ಎಲ್ಲವನ್ನೂ ಉಚಿತವಾಗಿ ಕೊಡ್ತೀವಿ, ಕಂಡಿದ್ದನ್ನ ಉಚಿತವಾಗಿ ಕೊಡ್ತೀವಿ ಅಂತ ಹೇಳ್ತಕ್ಕಂಥವ್ರು. ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಬಂದು ಹೇಳ್ತಾ ಇದ್ದಾರೆ, ಗೂಗಲ್ AI ಕಂಪನಿಗೆ ಇದ್ರೊಳಗೆ ಆಂಧ್ರ ಪ್ರದೇಶದವರು ಉಚಿತವಾಗಿ ಸಬ್ಸಿಡಿಗಳನ್ನ ಘೋಷಣೆ ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ಅಲ್ಲಿ ಹೋಗ್ಬಿಟ್ಟಿದೆ ಅಂತ. ಅರೆ, ನೀವು ಇಷ್ಟೊಂದೆಲ್ಲ ಉಚಿತವಾಗಿ ಕೊಟ್ಟಿದ್ರಲ್ಲ, ಅಟ್ಲೀಸ್ಟ್ ಆ ಗೂಗಲ್ AI ಕಂಪನಿನ ಕರ್ಕೊಂಡ್ಬಂದು ನೀವು ಉಚಿತವಾಗಿ ಏನಾದರೂ ಕೊಟ್ಟಿದ್ರೆ 30,000 ಎಂಪ್ಲಾಯ್ಮೆಂಟ್ ಕೊಟ್ಟಿರೋರಲ್ಲ. ಪ್ರತಿಪಕ್ಷವಾಗಿ ಒಂದು ಸಲಹೆ ಕೊಡಬೇಕಾ ಬೇಡ? 100% ಕೊಡ್ತಾ ಬಂದಿದ್ದೀವಿ ನಾವು ಈ ವಿಚಾರದಲ್ಲಿ. ಮತ್ತೆ ಟೊಯೋಟಾ ಕಂಪನಿ ಎಕ್ಸ್ಪೆನ್ಷನ್ ಆಯ್ತು, 40,000 ಎಂಪ್ಲಾಯ್ಮೆಂಟ್ ಮಹಾರಾಷ್ಟ್ರಕ್ಕೂ ಹೋಯ್ತು. ಮತ್ತೆ ನೆಕ್ಸ್ಟ್ ಆರ್ಬಿಟ್ ಅಂತಕ್ಕಂಥ ಮೈಕ್ರೋಚಿಪ್ ತಯಾರು ಮಾಡ್ತಕ್ಕಂಥ ಕಂಪನಿ ಬೇರೆ ರಾಜ್ಯಕ್ಕೂ ಹೋಯ್ತು. ಮತ್ತೆ
ಓಲಾ ಮತ್ತೆ ಹೇತರ್ ಎಕ್ಸ್ಪ್ಯಾನ್ಷನ್ ಬೇರೆ ರಾಜ್ಯಗಳಿಗೆ ಹೋಯ್ತು. ಸುಮಾರು 1 ಲಕ್ಷ ಜಾಬ್ ಅನ್ನ ನಾವು ಕರ್ನಾಟಕದವ್ರು ಕಳ್ಕೊಂಡಿದೀವಿ. ಮತ್ತೆ ಪ್ರಿಯಾಂಕಾ ಖರ್ಗೆ ಅವ್ರ ಸ್ಟೇಟ್ಮೆಂಟ್ ಅನ್ನ ನಾನು ನೋಡ್ತಾ ಇದ್ದೆ ಮೇಡಮ್. ಅವ್ರು ಹೇಳ್ತಾರೆ ಬೆಂಗಳೂರಿಗೆ ಕೆಪಾಸಿಟಿ ಇದೆ, ಬೆಂಗಳೂರಿನಲ್ಲಿ ನಾವು ಬಂದ ಮೇಲೆ ಕಂಪನಿಗಳು ಬರ್ತಾ ಇದಾವೆ ಅಂತ. ಪ್ರಿಯಾಂಕಾ ಖರ್ಗೆ ಅವರೇ, ಬ್ಯಾಂಗ್ಳೂರ್ದು ಮಣ್ಣಿನ ಬೆಲೆ ಇದು, ನೀವಲ್ಲ ಮುಖ್ಯಮಂತ್ರಿ. ಬೇರೆ ಯಾರಾದ್ರೂ ಬೆಂಗಳೂರಿಗೆ ಕಂಪನಿಗಳು ಬರ್ತವೆ, ಆದ್ರೆ ನೀವು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಏನಂದ್ರು ಬರ್ತಕ್ಕಂಥ ಕಂಪನಿಗಳಿಗೆ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಒದಗಿಸಬೇಕು, ಅವ್ರಿಗೆ ಫೆಸಿಲಿಟೀಸ್ ಅನ್ನ ಕೊಡಬೇಕು, ವಿದ್ಯುತ್ ಅನ್ನ ಕೊಡಬೇಕು. ನೀವು ಇದ್ದಕ್ಕಿದ್ದಂಗೆ ವಿದ್ಯುತ್ ರೇಟ್ ಅನ್ನ ಜಾಸ್ತಿ ಮಾಡ್ತೀರಿ, ರಸ್ತೆ ಗುಂಡಿಗಳನ್ನ ಮುಚ್ಚೋದಿಲ್ಲ, ಟ್ರಾನ್ಸ್ಪೋರ್ಟೇಷನ್ ಸಮಸ್ಯೆ ಆಗ್ತಾ ಇದೆ, ನೀರಿನ ಸಮಸ್ಯೆ ಆಗ್ತಾ ಇದೆ. ಇಷ್ಟೆಲ್ಲ ಸಮಸ್ಯೆ ಇಟ್ಕೊಂಡು ಕಂಪನಿಗಳು ಬಾಂದ್ರೆ ಎಲ್ಲಿ ಬರ್ತವೆ? ನಿಮ್ಮ ಕಲಬುರಗಿ ಕತೆ ನೋಡಿ, ನಿಮ್ಮ ಕಲಬುರಗಿ ಕೊನೆ ಸ್ಥಾನದಲ್ಲಿದೆ, SSLC ಫಲಿತಾಂಶದಲ್ಲಿ ಕೊನೆ ಸ್ಥಾನದಲ್ಲಿದೆ, PUC ಫಲಿತಾಂಶದಲ್ಲಿ ಕೊನೆ ಸ್ಥಾನದಲ್ಲಿದೆ, ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಕೊನೆಯ ಸ್ಥಾನದಲ್ಲಿದೆ, ನಿಮ್ಮ ಶಿಶು ಮರಣದಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಇಷ್ಟೆಲ್ಲ ಸಮಸ್ಯೆ ಇಟ್ಕೊಂಡು RSS ಇವತ್ತೇನ್ ಹೇಳ್ತು ಮೇಡಮ್ ಕೋರ್ಟ್, RSS ನೀವು ಸರ್ಕಾರಿ ಜಾಗಗಳಲ್ಲಿ ನಾವು ಬ್ಯಾನ್ ಮಾಡ್ತೀವಿ ಅಂತ ಅಂದಾಗ RSS ಇದಕ್ಕೆ ಮಧ್ಯಂತರವಾಗಿ ಇದನ್ನ ಸ್ಟೇ ಮಾಡಿದ್ದಾರೆ. ಅಂದ್ರೆ ಸಂವಿಧಾನದ ಮುಂದೆ ಯಾರೂ ದೊಡ್ಡವರಲ್ಲ, ಯಾವ ಸರ್ಕಾರನೂ ದೊಡ್ಡವರಲ್ಲ. ಇವನ್ ಕೇಂದ್ರ ಸರ್ಕಾರನೂ ಸೇರಿಸ್ಕೊಂಡು ಹೇಳ್ತಿದ್ದೀನಿ, ನಮ್ಮಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಗೋಡೆ ಅಂತೆ ನಮಗಿದೆ, ಅದನ್ನ ಮುಟ್ಲಿಕ್ಕೆ ಸಾಧ್ಯ ಯಾರ ಕೈಲೂ ಇಲ್ಲ. ಯಾರೂ ಸಹ ಯಾವ ಸಂಸ್ಥೆಗಳನ್ನು ಸಹ ಮಟ್ಟ ಹಾಕ್ತೀವಿ ಅಂತ ಸುಖ ಸುಮ್ಮನೆ ಸಾಕ್ಷಿ ಇಲ್ದಲ್ಲ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ರೈಟ್ ಮಹೇಶ್ ಗೌಡ್ರೆ, 20ನೇ ತಾರೀಕುವರೆಗೂ ನಾವು ಇದನ್ನೇ ಚರ್ಚೆ ಮಾಡಬೇಕಾ? ಒಂದು ಪ್ರಶ್ನೆ. ಇನ್ನೊಂದು, ಇಷ್ಟು ದಿವಸಗಳ ಕಾಲ ಪ್ರತಿಪಕ್ಷದವರು ನೀವೆಲ್ಲ ಸರ್ಕಾರ ಪತನ ಆಗುತ್ತೆ, ಹೀಗೆ ಆದರೆ ಸರ್ಕಾರ ಉಳಿಯೋದಿಲ್ಲ, ಈ ಥರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರಿ. ಆಂತರಿಕವಾಗಿ ಏನೇ ಸಮಸ್ಯೆ ಇದ್ದರೂ ಕೂಡ ನಾವು ಕಾಂಗ್ರೆಸ್ನ ಅರ್ಥೈಸ್ಕೊಳ್ಳೋದಾದರೆ, ವಿಶ್ಲೇಷಣೆ ಮಾಡೋದಾದರೆ ಬಹಿರಂಗವಾಗಿ ಗಟ್ಟಿತನ ಇದೆ. ಅವರ ಸಮಸ್ಯೆನ ಬಹಿರಂಗವಾಗಿ ಅಷ್ಟು ಸುಲಭವಾಗಿ ಬಿಟ್ಟುಕೊಡೋರಲ್ಲ. ಆಂತರಿಕವಾಗಿ ಏನೇ ಸಮಸ್ಯೆ ಇದ್ರೂ ಅದನ್ನ ಪರಿಹರಿಸಿಕೊಂಡು ಒಂದು ಸ್ಟೇಟ್ಮೆಂಟಿಗೆ ಬರ್ತಾರೆ. ಹಾಗಾಗಿ ಈ ಜಟಾಪಟಿ ಏನಾದರೂ ತಾರಕಕ್ಕೆ ಹೋಯಿತು ಅಂದರೆ ಸರ್ಕಾರವನ್ನೇ ಅಲುಗಾಡಿಸೋ ಮಟ್ಟಕ್ಕೆ ಏನಾದ್ರು ಹೋಗುತ್ತಾ? ಇಲ್ಲ ನೋಡಿ ಮೇಡಮ್, 2.5 ವರ್ಷಗಳಲ್ಲಿ ಕಾಂಗ್ರೆಸ್ನ ಎಲ್ಲ ಶಾಸಕರು ಸಚಿವರುಗಳು ವಿವಾದಾತ್ಮಕವಾದಂಥ ಹೇಳಿಕೆಗಳನ್ನು ನೀಡಿಕೊಂಡೇ 2.5 ವರ್ಷ ಕಳೆದುಬಿಟ್ರು. 2.5 ವರ್ಷಗಳು ಬರೀ ವಿವಾದಾತ್ಮಕ ಹೇಳಿಕೆಗಳು. ಆ ಸಂದರ್ಭವನ್ನು ನೋಡಿಕೊಂಡಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರ ಹೇಳಿಕೆಗಳಿಗಿಂತ ಇಂಪಾರ್ಟೆಂಟ್ ಅವ್ರ ದುಗುಡ ಒಂದಿದೆ. ಏನಪ್ಪ ಅಂತ ಹೇಳಿದ್ರೆ, ನನ್ನ ನಂತರ ನನ್ನ ಉತ್ತರಾಧಿಕಾರಿ ಯಾರಾಗಬೇಕು, ನನ್ನ ನಂತರ ನಾನು ಕಟ್ಟಿರುವಂಥ ಅಹಿಂದವನ್ನ ಯಾರು ನಡೆಸಬೇಕು, ಇವೆರಡು ಪಾಯಿಂಟು. ದ ಥರ್ಡ್ ಒನ್ ಇಸ್ ಏನಪ್ಪ ಅಂತ ಹೇಳಿದ್ರೆ ವೆರಿ ಇಂಪಾರ್ಟೆಂಟು. ನೋಡಿ, 2.5 ವರ್ಷಗಳಲ್ಲಿ ಏನು ಬಜೆಟ್ನಲ್ಲಿ ಘೋಷಣೆ ಮಾಡಿದಂತ ಅನುದಾನವನ್ನ ಬಿಡುಗಡೆ ಮಾಡಲಿಲ್ಲ. ಬಿಡುಗಡೆ ಮಾಡದೇ ಇರುವಂತ ಸಂದರ್ಭದಲ್ಲಿ ಜನರ ಕಲ್ಯಾಣ ಎಲ್ಲಾಗುತ್ತೆ. ಇವರು ಇಡೀ ರಾಜ್ಯಾದ್ಯಂತ ವಿಧಾನಸೌಧದಲ್ಲಿ ಕೂತ್ಕೊಳ್ಳದೇನೆ ನಂದಿ ಬೆಟ್ಟದಲ್ಲಿ ಮಾಡಿದ್ರು ಸಚಿವ ಸಂಪುಟವನ್ನ, ಉತ್ತರ ಕರ್ನಾಟಕದಲ್ಲಿ ಮಾಡಿದ್ರು ಅಥವಾ ರಾಯಚೂರಲ್ಲಿ ಮಾಡಿದ್ರು, ಎಲ್ಲೂ ಸಹ ಕಾರ್ಯಗತ ಆಗ್ಲಿಲ್ಲ. ಇವೆಲ್ಲವನ್ನ ಆಧಾರವಾಗಿ ಇಟ್ಕೊಂಡು ಇವತ್ತು ಬೆಂಗಳೂರು ನಗರಕ್ಕೆ ಬನ್ನಿ ಮೇಡಮ್. ಬೆಂಗಳೂರು ನಗರದಲ್ಲಿ ಗುಂಡಿಗಳನ್ನ ಇವತ್ತು ಗಿನ್ನಿಸ್ ದಾಖಲೆಗೆ ಸೇರಿಸುವಂತದ್ದನ್ನ ನಾವು ನೋಡಬಹುದು. ಇವತ್ತು ಇಲ್ಲಿ ಇನ್ನೊಂದು ಟ್ರಾಜಿಡಿ ನೋಡಿ, ಇವತ್ತು ಏನು ಅಂತ ಹೇಳಿದ್ರೆ DK ಶಿವಕುಮಾರ್ ಅವರು ಬೆಂಗಳೂರು ಗುಂಡಿಗಳನ್ನು ಮುಚ್ಚೋದ್ ಬದಲು ಜನರ ಹತ್ರ ಹೋದ್ರು. ಕುಮಾರಸ್ವಾಮಿ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾಗ ವಿಶೇಷವಾಗಿ ಶನಿವಾರ ಭಾನುವಾರ ಜನಗಳ ಕಷ್ಟ ಕಾರ್ಪಣ್ಯಗಳನ್ನ ಕೇಳಿ ಜನರ ಕಲ್ಯಾಣಕ್ಕೋಸ್ಕರ ಅಲ್ಲೇ ಹೋಗಿ ವಾಸ್ತವ್ಯವನ್ನ ಮಾಡಿದ್ರು. ಆದ್ರೆ DK ಶಿವಕುಮಾರ್ ಅವರು ಯಾಕೆ ಹೋಗ್ತಾ ಇದ್ದಾರೆ ಜನರ ಹತ್ರ ಅಂತ ಹೇಳಿದ್ರೆ, BBMP ಎಲೆಕ್ಷನ್ ಬರುತ್ತೆ. BBMP ಎಲೆಕ್ಷನ್ ಬಂದ್ರೆ ಇವತ್ತು ತಾಲೇ ಡಿಸೈಡೆಡ್, ಗಿನ್ನಿಸ್ ದಾಖಲೆಗೆ ಹೋಗಿದೆ. ಏನೋ ಬೆಂಗಳೂರು ಗಾರ್ಬೇಜ್ ಸಿಟಿ, ಬೆಂಗಳೂರು ಸಂಪೂರ್ಣವಾಗಿ ಗುಂಡಿ ಮುಕ್ತ ರಾಜ್ಯ ಆಗ್ಲೇ ಇಲ್ಲ. ಇನ್ನು ಗುಂಡಿ 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 ಸಾವು ಅಂತ ದಿಲೀಪ್ ಅವ್ರು ಹೇಳಿದಾಗೆ ಇವತ್ತೇನಾದ್ರೂ ಬೆಂಗಳೂರಲ್ಲಿ ಎಲೆಕ್ಷನ್ ನಡೆದಿ BBMP ಅಥವಾ ಏನು GB ನಡೆದಿದೆ ಆದ್ರೆ ಪಕ್ಕಾ ಸೋಲು ಅಂತ ಗೊತ್ತಿದೆ. ಇದ್ರ ಹೊಣೆ ಯಾರಾಗ್ತಾರೆ? ಬೆಂಗಳೂರಿನ ಉಸ್ತುವಾರಿ ಮಂತ್ರಿ ಯಾರು? DK ಶಿವಕುಮಾರ್ ಅವರು. ಗೊತ್ತಿದೆ DK ಶಿವಕುಮಾರ್ ಅವ್ರಿಗೆ, ನಾನೇನಾದ್ರೂ ಇದ್ರಲ್ಲಿ ಫೇಲ್ಯೂರ್ ಆದ್ರೆ ನನ್ನನ್ನೇ ಹೊಣೆ ಮಾಡ್ತಾರೆ ಯಾರು? ಸಿದ್ದರಾಮಯ್ಯ ಸಾಹೇಬ್ರು. ಒಂದು ಪಕ್ಷ BBMP ಅಥವಾ GBA ಅಂತ ಏನಿದೆ ಅದರಲ್ಲಿ ಅಭೂತಪೂರ್ವ ಗೆಲುವನ್ನು ಕಾಂಗ್ರೆಸ್ ಏನಾದ್ರು ಪಡ್ಕೊಳ್ತು ಅನ್ನೋದೇ ಆದರೆ ಈ ಮ್ಯಾಟ್ರ್ ನಾವೇನು ಸಮಸ್ಯೆಗಳಿದ್ದಾವೆ, ಜನಸಾಮಾನ್ಯರ ಸಮಸ್ಯೆಗಳಿದ್ದಾವೆ ಅಂತ ದಿನ ಬೆಳಗಾದ್ರೂ ಚರ್ಚೆ ಮಾಡ್ತಿದ್ದೀವಲ್ಲ, ಅದ್ಯಾವುದೂ ಇಲ್ಲ ಅಂತನಾ? ಅವತ್ತೇನಾದ್ರೂ ಈ ಸಮಸ್ಯೆಗಳು ಬಗೆಹರಿದು GBA ಕಾಂಗ್ರೆಸ್ನ ಪಾಲಾಯ್ತು ಅಂತ ತಿಳ್ಕೊಳ್ಳಿ, ಅವತ್ತು ಸಿದ್ದರಾಮಣ್ಣ ರಾಜೀನಾಮೆ ಕೊಡ್ಬೇಕಾಗತ್ತೆ. ಎಸ್, ಯಾಕೆ ಕೊಡ್ಬೇಕಾಗುತ್ತೆ ಅಂತ ಹೇಳಿದ್ರೆ ಅದು ವಿರೋಧ ಪಕ್ಷದವರಾಗ್ಲಿ ಜನಸಾಮಾನ್ಯರಾಗ್ಲಿ ಇವ್ರ ಮುಖಾಂತರವಾಗಿ ತಪ್ಪಲ್ಲ. ಅದು ಸಿದ್ದರಾಮಣ್ಣ ರಾಜೀನಾಮೆ ಕೊಡೋ ದಿನ ಅವತ್ತು. DK ಶಿವಕುಮಾರ್ ಅವರು ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿ ಹೇಳ್ತಾ ಇದ್ರಲ್ಲ, ನಾನು ಮುಖ್ಯಮಂತ್ರಿ ಅಂತ ಹೇಳಿ, ಆ ಮುಖ್ಯಮಂತ್ರಿ ಒಂದು ಬಲ ಬರುತ್ತೆ. ದ ಸೆಕೆಂಡ್ ಒನ್ ಇಸ್ ಸಚಿವ ಸಂಪುಟದ ಪುನರ್ರಚನೆ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ರಲ್ಲ ಕಾಂಗ್ರೆಸ್ ಅಲ್ಲಿ. ನನಗೆ ಗೊತ್ತಿಲ್ಲ ಅಂತ ಪರಮೇಶ್ವರ್ ನನ್ನನ್ನು ಹೇಳಿದ್ರು. ನನ್ನ ಒಂದು ರಾಷ್ಟ್ರೀಯ ಮಾಧ್ಯಮದಲ್ಲಿ ಕೂತ್ಕೊಂಡು ಚಿಕ್ಕಬಳ್ಳಾಪುರದ MLA ಏನಿದ್ದಾರೆ ಪ್ರದೀಪ್ ಈಶ್ವರ್ ಅವರು ಘೋಷಣೆ ಮಾಡ್ತಾರೆ, ನಾನು ಕಾಂಗ್ರೆಸ್ ಪಕ್ಷದ ದೇವಮಾನವನಾಗಿದ್ದಂತ ಮಹಾವಿಷ್ಣು
ಮಹಾವಿಷ್ಣು ಹೇಳ್ತಾ ಇದ್ದೀನಿ, ನವೆಂಬರ್ 20ನೇ ತಾರೀಕು ಒಳಗಡೆ ರಾಜಭವನದಲ್ಲಿ ಅಧಿಕಾರ ಸ್ವೀಕಾರ ಮಾಡ್ತೀನಿ ಅಂತ. ಹಾಗಾದ್ರೆ ಸಚಿವ ಸಂಪುಟದ ಪುನರ್ರಚನೆ ಯಾರಿಂದ ಬಂತ? ಇವ್ರು ದೊಡ್ಡ ದೊಡ್ಡ ಘಟಾನುಘಟಿಗಳ ನಾಯಕರು ಹೇಳೋದು ನೋಡಿದ್ರೆ ಒಂಥರ, ಇವ್ರು ನೋಡಿದ್ರೆ ಒಂಥರ. ಹಾಗಾದ್ರೆ ನೀವು ಹೇಳಿದ್ರಿ ಮೊದಲೇ ಮಹೇಶ್ ಗೌಡ್ರ ಅಡ್ಡಕತ್ತರಲ್ಲಿ ಸಿಕ್ಕಿರೋದು ಯಾರು ಅಂತ. ನಾನು ಇದು ಖಂಡಿತ ಹೇಳ್ತಾ ಇದ್ದೀನಿ, ಇವತ್ತು ರಾಜ್ಯದ ಜನ ಅಡ್ಡಕತ್ತರಲ್ಲಿ ಸಿಕ್ಕಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಾವು ಅನ್ಕೊಂಡಿದ್ದೇ ಬೇರೆ. ಈ 137 ಸೀಟಲ್ಲಿ ಸಿದ್ದರಾಮಣ್ಣನ ನೋಡಿದಂತ ರೀತಿನೇ ಬೇರೆ. ನಾವು ಎಲ್ಲಿ ನಾವು 5 ವರ್ಷ ಮಾತಾಡಂಗಿಲ್ಲ. ನಾವೀಗೇನಾಗುತ್ತೆ ಅಂದ್ರೆ ಮೇಡಮ್, ನಾವು ಏನು ಅಧಿಕಾರಕ್ಕೆ ವಂಚಿತವಾಗಿ ಏನು ಕೂತ್ಕೊಳ್ಳೋದಿಕ್ಕೆ ನಾವೇನು ಸನ್ಯಾಸಿಗಳಲ್ಲ. ಇವ್ರು ನಮಗೂ ಹೈಕಮಾಂಡ್ ಅಂತಿದೆ, ನಾವು ಸಹ ಏನು ಭಾರತೀಯ ಜನತಾ ಪಕ್ಷದ ಜೊತೆ NDA ಜೊತೆ ಮೈತ್ರಿ ಇದ್ದೀವಿ. ಆ ರೀತಿ ಏನಾದ್ರೆ ಖಂಡಿತವಾಗ್ಲೂ ಜನವರಿ 1st ವೀಕಲ್ಲಿ ನಾವು ಯಾಕೆ ಸರ್ಕಾರವನ್ನ ರಚನೆ ಮಾಡಬಾರ್ದು ಅನ್ನೋದನ್ನ ಜನಗಳ ಮುಂದಿಡ್ತೇವೆ. ಕೈ ಕಟ್ಕೊಂಡು ಕೂತ್ಕೊಳ್ಳೋದಿಲ್ಲ, ನಾವು ಜನಗಳ ಮುಂದಿಡ್ತೇವೆ. ಜನವರಿ 1ನೇ ತಾರೀಕಿಂದ ಹೊಸ ವರ್ಷದಲ್ಲಿ ನಾವ್ಯಾಕೆ ಸರ್ಕಾರ ರಚನೆ ಮಾಡಬಾರ್ದು? 26. ಎಸ್ ಯಾಕೆ ನಾವು ಮಾಡಬಾರ್ದು ಅಂತ ನಮಗೂ ಹೈಕಮಾಂಡ್ ಇದೆ, ನಮಗೂ ಆಸೆಗಳಿದೆ. ಜನರ ಕಷ್ಟಗಳೇನು ಅಂತ ಗೊತ್ತಾಗ್ತಾ ಇದೆ. ಇವತ್ತು ಬೆಂಗಳೂರಿನಲ್ಲಿ ಯಾವತ್ತು ಮಾತನಾಡದೇ ಇದ್ದಂತ ಹಿರಿಯ ನಾಗರಿಕರು ಇವತ್ತು ಕ್ಯೂ ಅಲ್ಲಿ ನಿಂತಿದ್ದಾರೆ. DK ಶಿವಕುಮಾರ್ ಸಾಹೇಬರಿಗೆ ಲೆಟರ್ ಇಟ್ಕೊಂಡು ಏನಂತ, ನೀವು ದಯವಿಟ್ಟು ಅದ್ಯಾವ್ದು ಮಾಡ್ತಾ ಇದ್ದೀರಲ್ಲ ಸುರಂಗ ಕೊರೆಯೋದು ಬೇಡ. ನಾನು ಸುರಂಗ ಕೊರೆಯೋದು ನಿಲ್ಸಿ DK ಶಿವಕುಮಾರ್ ಸರ್, ನಮ್ಮನ್ನ ಕೊರಿತಾ ಇದ್ದೀರಲ್ಲ ಬೆಳಿಗ್ಗೆ ಎದ್ದಿ, ಯಾವ್ದ್ರ ಮುಖಾಂತರ ಕೊರಿತಾ ಇದ್ದೀರಾ? ಎಷ್ಟು ಟ್ಯಾಕ್ಸು, ಬಿ ಖಾತಾ ಬೇಡ, ಎ ಖಾತಾ ಕಟ್ಟಿ 8 ಲಕ್ಷನ, ನೀರು ಜಾಸ್ತಿ ಮಾಡಿದೀವಿ, ಹಾಲು ಜಾಸ್ತಿ ಮಾಡಿದೀವಿ, ಆಲ್ಕೋಹಾಲ್ ಜಾಸ್ತಿ ಮಾಡಿದೀವಿ. 5 ಇದ್ದಂತ ಪೆಟ್ರೋಲ್ ಬಂಕ್ ಸಾವಿರಾರು ಪೆಟ್ರೋಲ್ ಬಂಕ್ಗಳಾಗುತ್ತಾರ. ಇವತ್ತು ಹಾಲು ಬೂತ್ಗಳು ನೋಡ್ರಿ, ಎಲ್ಲಿ ನೋಡಿದ್ರು ಹಾಲು ಬೂತ್ಗಳು ಮಾಡಬಹುದಂತ ಸಂದರ್ಭದಲ್ಲಿ ಬೆಳಿಗ್ಗೆ ಎದ್ರೆ ಸರಾಯಿ ಅಂಗಡಿಗಳು ಸಾವಿರಾರು ಆಗವೆ. ಆಮೇಲೆ ಇಂಥವೆಲ್ಲವನ್ನ ನೋಡ್ಕೊಂಡು ನಾನು ವ್ಯಂಗ್ಯವಾಗಿ ಹೇಳ್ತಾ ಇಲ್ಲ. DK ಶಿವಕುಮಾರ್ ಸಾಹೇಬ್ರೆ, ಕೂಲಿಂಗ್ ಗ್ಲಾಸ್ ಹಾಕೋದನ್ನ ಬಿಟ್ಟು ಕೂಲಿಂಗ್ ಗ್ಲಾಸ್ ತೆಗೆದು ನೋಡಿ, ಗಿನ್ನಿಸ್ ರೆಕಾರ್ಡ್ಗೆ ಬೆಂಗಳೂರು ಸೇರಿದ್ಯಾ ಇಲ್ವಾ? ರೈಟ್. ದರ್ಶನ್ ಅವರೇ, ನವಂಬರ್ ನಂತರ ಮುಖ್ಯಮಂತ್ರಿ ಸ್ಥಾನದಲ್ಲಿ ಸಿದ್ದರಾಮಯ್ಯನವ್ರು ಇರ್ತಾರಾ ಅಂತ ಕೇಳೋಕ್ಕೆ ಅಂತ ಹೋಗ್ತಾ ಇದ್ದೆ. ಮಹೇಶ್ ಗೌಡ್ರ ಸ್ಟೇಟ್ಮೆಂಟ್ ನೋಡಿ ನಾನು ಕೇಳ್ತಾ ಇದ್ದೀನಿ, ನವಂಬರ್ 20ರ ನಂತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇರುತ್ತಾ? ಕಾಂಗ್ರೆಸ್ ಹಿಂದೆನೂ ಇತ್ತು, ಈಗಲೂ ಇದೆ, ಮುಂದಕ್ಕೂ ಇರುತ್ತೆ. 2004ರಲ್ಲಿ 58 ಸೀಟ್ ಇದ್ದಿದ್ದು JDS ಇವತ್ತು 18ಕ್ಕೆ ಬಂದು ಅದು ಮುಖ್ಯಮಂತ್ರಿ ಕನಸು ಕಾಣ್ತಾರೆ ಅಂತಂದ್ರೆ ಇದು ಒಂದು ಅದೇನೋ ಅಲ್ಲ. ನೀವು ಹೆಂಗೆ 140 ಏನೋ ಮ್ಯಾಂಡೇಟ್ ತಗೋತಿರೋ, ಅದು ಹೆಂಗೆ ಜನ ನಿಮ್ಮ ಮೇಲೆ ವಿಶ್ವಾಸ ಇಡ್ತಾರೋ, ಮೇಲಿದ್ದವ್ರು ಕೆಳಗೆ ಬರಬೇಕು, ಕೆಳಗಿದ್ದವ್ರು ಮೇಲ್ ಬರಬೇಕು ಅನ್ನೋದು ಪ್ರಕೃತಿ ನಿಯಮ. ನಾವು ಟೀಕೆ ಟಿಪ್ಪಣಿ ಮಾಡೋದೆಲ್ಲ ತೀರಾ ಬಾಯಿ ಚಪ್ಪಲಕ್ಕೆ ಅಂತ ಅನ್ಸುತ್ತೆ. ನೋ ಮೇಡಮ್, ಈಗ ಉದಾಹರಣೆ ವೀರೇಂದ್ರ ಪಾಟೀಲ್ ಅವರು ಏನು ಮುಖ್ಯಮಂತ್ರಿ ಆದರೂ 179 ಸೀಟು. ನಂತರ ಬಂಗಾರಪ್ಪನವರು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ, ವೀರಪ್ಪ ಮೊಯ್ಲಿ ಅವರ ಕೈಗೆ ಸರ್ಕಾರ ಹೋಗ್ತದೆ. ಅದಾಗಿ ನಾವು 36 ಸೀಟಿಗೆ ಬಂದಿರತಕ್ಕಂಥದ್ದು ನಿದರ್ಶನ ಇದೆ. ತದನಂತರ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ 1999ರಲ್ಲಿ ಅಧಿಕಾರಕ್ಕೆ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗ್ತಾರೆ. 2004ರಲ್ಲಿ ಧರಮ್ ಸಿಂಗ್ ಅವರು ಮುಖ್ಯಮಂತ್ರಿ ಆಗುವಂಥ ಸಂದರ್ಭದಲ್ಲಿ ಅವತ್ತಿನ JDSನ ಕತೆ 58 ಸೀಟು. ಮತ್ತೆ ಅವರು 8ಕ್ಕೆ ಬರಬೇಕಾದ್ರೆ 28, ಆಮೇಲೆ 48, ಮತ್ತೆ 36, ಇವತ್ತು 18. ನೋಡಿ, ರೇಷು ಯಾವತ್ತಿದ್ರೂ ಅದು ಫ್ಲಕ್ಚುಯೇಷನ್ ಇದ್ದಾಗ ಆ ರೇಷುಗೆ ನೀವು ಮೇಲಿಂದ ಕೆಳಗಡೆ ಬರ್ತಾ 26ಕ್ಕೆ ನಾವು ಒಂದು ಮುಖ್ಯಮಂತ್ರಿ ಪಟ್ಟ ಅಂತಂದ್ರೆ ಅದು ನಗಬೇಕೋ ಏನ್ ಮಾಡಬೇಕು? ಸುಮ್ಮನೆ ಮೈತ್ರಿ ಮಾಡ್ಕೊಂಡಿಲ್ಲ ದರ್ಶನ್ ಅವ್ರ ಮೈತ್ರಿ. ಈಗ BJP ನಮ್ಮ ದಕ್ಷಿಣ ಭಾರತದಲ್ಲಿ ಇನ್ಕ್ಲೂಡಿಂಗ್ ಕರ್ನಾಟಕ, ಇವತ್ತು ಅವರು ದಕ್ಷಿಣ ಭಾರತದಲ್ಲಿ ಏಕೈಕ ಕರ್ನಾಟಕದಲ್ಲಿ ಅವಕಾಶ ಸಿಕ್ಕಿದ್ದು 2008ಕ್ಕೆ. ಆದರೆ ಅವತ್ತೂ ಸಮೇತ ಅವರಿಗೆ ಫುಲ್ ಮೆಜಾರಿಟಿ ಇರಲಿಲ್ಲ. ಆಪರೇಷನ್ ಕಮಲ ಅನ್ನುವಂಥದ್ದನ್ನ ವಾಸ್ತವ ಸತ್ಯವನ್ನ ನಾವು ನೋಡಿದ್ದೀವಿ. 2019ರಲ್ಲಿ ಇವತ್ತು JDS ಮತ್ತು ಕಾಂಗ್ರೆಸ್ನ MLAಗಳನ್ನ 17 ಜನರನ್ನ, ಅದು ಆಪರೇಷನ್ ಕಮಲದ ಮೂಲಕ ಅವರು 2 ಮುಖ್ಯಮಂತ್ರಿಗಳು ಬದಲಾಗೋದ್ರು. ಅಥವಾ 8ರಿಂದ 13 ತನಕ 3 ಮುಖ್ಯಮಂತ್ರಿಗಳು, ಸದಾನಂದ ಗೌಡರು, ಜಗದೀಶ್ ಶೆಟ್ಟರು, ಯಡಿಯೂರಪ್ಪನ ಸಾಹೇಬರು, ಮತ್ತು ಇವಾಗ ಮತ್ತೆ ಯಡಿಯೂರಪ್ಪ ಸಾಹೇಬರು, ಆಮೇಲೆ ಬೊಮ್ಮಾಯಿ ಸಾಹೇಬರು ಆದ್ರು. ಇದು ಅಲ್ಲಿ ನಡೆದಿರ್ತಕ್ಕಂಥದ್ದು. ಅಲ್ಲಿ ಯಾವ ರೀತಿ ಹೈಕಮಾಂಡು ಕೇವಲ ಯಾವ ಓಲೈಕೆನಲ್ಲಿ ಅವರು ಮುಖ್ಯಮಂತ್ರಿಗಳನ್ನ ಬದಲಾಯಿಸ್ತಾ ಇದ್ರು ಅನ್ನುವಂಥ ವಿಶೇಷ ನಮಗೆ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ ಅನ್ನುವಂಥದ್ದು ಒಂದು ಶಿಸ್ತಿನ ಪಕ್ಷ. ಕಾಂಗ್ರೆಸ್ನಲ್ಲಿ ಕೆಲವರು ಅವರ ಅಭಿಮಾನದಲ್ಲಿ ಅವರವರ ನಾಯಕರುಗಳ ಬಗ್ಗೆ ಮಾತನಾಡುವಂಥದ್ದು ಸರ್ವೇ ಸಾಮಾನ್ಯ. ಅದಕ್ಕೂ ಸಮೇತ ಕಡಿವಾಣ ಹಾಕುವಂಥ ಕೆಲಸ ಇವತ್ತು ಇಕ್ಬಾಲ್ ಹುಸೇನ್ ಅವರು ನನಗೆ ಲಂಗು ಲಗಮು ಎಲ್ಲ ಹಾಕಿದ್ದಾರೆ, ಇನ್ನ ಮಾತಾಡಲ್ಲಪ್ಪ ಅನ್ನುವಂಥ ಹೇಳಿಕೆಯನ್ನು ಇವತ್ತು ಕೊಟ್ಟಿದ್ದಾರೆ. ಈ ಒಂದು ಮಾಧ್ಯಮಗಳು ಕೆಲವೊಂದು ಪ್ರಶ್ನೆಗಳನ್ನ ಮಾಡಿದಾಗ ಕೆಲವೊಂದು ರೀತಿಯಾದಂಥ ಉತ್ತರಗಳನ್ನ ಕೊಟ್ಟಿದ್ದಾರೆ. ಇಟ್ ಮೇ ರೈಟ್ ಆರ್ ರಾಂಗ್, ಅದನ್ನ ಫೈನಲಿ ದ ಹೈಕಮಾಂಡ್ ವಿಲ್ ಟೇಕ್ ದ ಕಾಸ್. ಅದೇನ್ ಮಾಡಬೇಕು ಅವತ್ತು ನಿರ್ಧಾರ ಮಾಡ್ತಾರೆ.
ಮೇಡಮ್ ಇವಾಗ ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. ಇವರು ಏನೋ ಕೂಲಿಂಗ್ ಗ್ಲಾಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಒಬ್ಬ ಮನುಷ್ಯ ಅವನು ಯಾವ ರೀತಿ ಬಟ್ಟೆ ಹಾಕ್ಬೇಕು, ಯಾವ ರೀತಿ ಸ್ಟೈಲ್ ಮಾಡಬೇಕು ಅಂತ ಬಿಟ್ಟಿರೋದು ಅವರು ವೈಯಕ್ತಿಕವಾದಂಥದ್ದು. ಇವತ್ತು ಕುಮಾರಣ್ಣ ಯಾಕೆ ಪಂಚೆ ಹಾಕ್ತಾರೆ, ಪ್ಯಾಂಟ್ ಹಾಕಲ್ಲ, ಸೂಟ್ ಹಾಕಲ್ಲ ಅಂತ ಕೇಳಿದ್ರೆ ನಾನೊಬ್ಬ ಬಾಲಿಶ ಹಾಕ್ತೀನಿ. ಮೇಡಮ್ ಈಗ ಉದಾಹರಣೆ ನಾ ಹೇಳೋದು, ಒಂದು ಕುಮಾರಣ್ಣನ ನಾನು ಸೂಟಲ್ಲಿ ನೋಡ್ಬೇಕು ಅಂತ ಆಸೆ ಪಡ್ತೀನಿ. ಅಲ್ಲ, ಜನರಲಿ ನಾ ಹೇಳೋದು, ಇದು ರಾಜಕೀಯ ಚರ್ಚೆ ಅಲ್ಲ ಮೇಡಮ್. ಒಂದು ಚಿಕ್ಕ ಉದಾಹರಣೆ, ನಮ್ದು ಯಾವ್ದು ಲಾಂಗ್ ಟರ್ಮ್ ವಿಷನರಿ ಅನ್ನುವಂಥದ್ದಕ್ಕೆ ಒಂದು ನೈಜ ಉದಾಹರಣೆಯನ್ನ ಕೊಡ್ತೀನಿ ಮೇಡಮ್. ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಮಳೆ ಆದಾಗ ಎಲ್ಲ ಮಾಧ್ಯಮಗಳಲ್ಲಿ ಬಹಳ ಮುಖ್ಯವಾದಂಥ ಒಂದೇ ಒಂದು ಚರ್ಚೆ ಇದ್ದದ್ದು, ರಾಜಕಾಲುವೆ ನೀರು ಉಕ್ಕಿ ರಸ್ತೆ ಮೇಲೆಲ್ಲ ಹರಿದು ಇಡೀ ಮನೆಗಳಿಗೆ ನುಗ್ಗಿ ಅಧ್ವಾನ ಆಗಿರ್ತಕ್ಕಂಥ ಸುದ್ದಿಯನ್ನ ಕಳೆದ 1 ವರ್ಷಕ್ಕಿಂತ ಹಿಂದೆ ನಾವು ನೋಡಿದ್ವಿ. ಅದು ಕೆಂಗೇರಿ ಭಾಗ ಆಗಿರ್ಬೋದು, ಅಥವಾ ಇಲ್ಲಿ ಬಾಗ್ಲೂರು ಯಾವುದೋ ಆ ಭಾಗ ಆಗಿರ್ಬೋದು, ನೊರೆ ಎಲ್ಲ ಬರೋದು ಬಹಳ ತೊಂದರೆಗಳಾಗಿತ್ತು. ಆದರೆ ಇಷ್ಟು ದೊಡ್ಡ ಪ್ರಮಾಣದ ಮಳೆ ಆದರೂ ಸಮೇತ ಯಾಕೆ ಈ ಸರಿ ಬಂದಿಲ್ಲ ಅನ್ನೋದಕ್ಕೆ ನಾವೊಂದು ಶಾಶ್ವತವಾದಂಥ ಯೋಜನೆ ಕೈಗೊಂಡ್ವಿ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಬೆಂಗಳೂರು ನಗರ ಪ್ರದರ್ಶನ ಮಾಡಿ ಎಲ್ಲ ರಾಜು ಕಾಲುವೆಗಳ ಹೂಳೆತ್ತುವ ಕೆಲಸವನ್ನ ಮಾಡಿ, ಮತ್ತೆ ಅದಕ್ಕೆ ಹೊಸದಾಗಿ ಒಂದು ಫಿನಿಶಿಂಗ್ ಮಾಡಿ, ಕಾಂಪೌಂಡ್ನ ಮಾಡಿ, ಇವತ್ತೆಲ್ಲೂ ಆ ಒಂದು ರಾಜ ಕಾಲುವೆ ನೀರು ಹೊರಗಡೆ ಬರ್ತಾ ಇಲ್ಲ. ಇವತ್ತು ಗುಂಡಿ ಮುಚ್ಚುವಂತ ಕಾರ್ಯದಲ್ಲೂ, ಯಾಕೆಂದ್ರೆ ನೀವೆಷ್ಟೇ ಗುಂಡಿ ಮುಚ್ಚಿ ಮೇಡಮ್, ನೋ ಪ್ರಾಕ್ಟಿಕಲಿ ಮಾತಾಡಬೇಕು, ಪಾರ್ಟಿ ಬಿಡಿ, ಪಾರ್ಟಿ ಇರುತ್ತೆ, ಗುಂಡಿ ವಾಪಸ್ ಮಳೆ ಬಂದಾಗ ಮತ್ತೆ ಕಿತ್ಕೊಂಡ್ ಬರೋದೆ. ಅದೂ ಇದೆ ಶಾಶ್ವತವಾಗಿ. ಅದಕ್ಕೆ ಮೇಡಮ್ ನಾವು ಇವಾಗ GST ಅಮೌಂಟ್ ಕಳಿಸಿ. ಬಿಡಿ ಮೇಡಮ್, ಆ ಚರ್ಚೆ ಈಗ ನನಗೆ ಲೇಟೆಸ್ಟ್ ಆಗಿ ಪ್ರಾಕ್ಟಿಕಲಿ ನಾವು ಫಸ್ಟ್ ಏನು ಅನ್ಕೊಂಡ್ವಿ, 1800 ಕೋಟಿನಲ್ಲಿ ಒಟ್ಟು 158 ಕಿಲೋಮೀಟರ್ ವೈಟ್ ಟ್ಯಾಪಿಂಗ್ ಅಂತ ಕಾಮಗಾರಿಗಳು ಆಗ್ತಾ ಇದೆ. ಅದು ಪರ್ಮನೆಂಟ್ ಸೊಲ್ಯೂಷನ್. ಇನ್ನ ಡಾಂಬರೀಕರಣ ಮಾಡಿ ಅದನ್ನು ಸಂಪೂರ್ಣವಾಗಿ ಏನೋ ಹೊಸದಾಗಿ ಟಾರ್ ಹಾಕುವಂಥದ್ದು ಕೆಲಸನೂ ಅದನ್ನ ಮಾಡ್ತಾ ಇದ್ವಿ. ಇನ್ನ ಕೆಲವೊಂದು ಕಡೆ ಪೀಕ್ ಏನು ಅವರ್ಸ್ ಅಲ್ಲಿ ವೆಹಿಕಲ್ ಇದ್ದು ಅಲ್ಲಿ ನಮಗೆ ಕೆಲವೊಂದು ಸರಿ ಏನು ಗುಂಡಿ ಪರ್ಮನೆಂಟ್ ಸೊಲ್ಯೂಷನ್ಗೆ ಸ್ವಲ್ಪ ಟೈಮ್ ತಾಳ್ತದೆ, ಅಥವಾ ರಾತ್ರಿ ಸಂದರ್ಭದಲ್ಲಿ ಇಲ್ಲಿ ಕಾರ್ಯಾಚರಣೆ ಮಾಡಬೇಕು, ಅಥವಾ ಬೇರೆ ಮಾರ್ಗಗಳನ್ನ ಅವ್ರಿಗೆ ಕೊಟ್ಟು ಇಲ್ಲಿ ಕಾಮಗಾರಿಗಳನ್ನ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಇವಾಗ ಹೆಚ್ಚುವರಿಯಾಗಿ 5,000 ಕೋಟಿ ರೂಪಾಯಿಯನ್ನ ರಾಜ್ಯ ಸರ್ಕಾರ ವಿನಿಯೋಗ ಮಾಡ್ತಾ ಇದೆ. ಡೆಫಿನೆಟ್ಲಿ ನಾವು ಈಗ ಉದಾಹರಣೆ ಮೇಡಮ್, ಬಿಜೆಪಿಯವರು 7,121 ಕೋಟಿ ರೂಪಾಯಿ ಗುಂಡಿ ಮುಚ್ಚೋದಕ್ಕೆ ಅಂತ ಕಾರ್ಯಕ್ರಮಕ್ಕೆ ಹಾಕೊಂಡ್ರು. ಆಯ್ತು, ನೀವು ಹಾಕಿರ್ಲಬಹುದು, ಮುಚ್ಚಿರ್ಲಬಹುದು, ಶಾಶ್ವತ ಪರಿಹಾರ ಸಿಕ್ಕಿಲ್ಲಲ್ಲ. ಡೆಫಿನೆಟ್ಲಿ ಬೆಂಗಳೂರಿನ ಜನತೆಗೆ ನಾವು ಒಂದು ಪರ್ಮನೆಂಟ್ ಸೊಲ್ಯೂಷನ್ ಯಾವ ರೀತಿ ರಾಜ ಕಾಲುವೆನಲ್ಲಿ ನಾವು ಕೊಟ್ಟಿದ್ದೀವಿ, ಅದೇ ರೀತಿ ಗುಂಡಿ ಮುಕ್ತ ಬೆಂಗಳೂರನ್ನ ಮಾಡ್ತಾ ಇದ್ದೀವಿ. ಮೇಡಮ್ ಇನ್ನೊಂದು ವಿಚಾರ ಮೇಡಮ್, ಇವಾಗ ನಮಗೆ ಯಾವ್ದು BBMP ಚುನಾವಣೆ ಇತ್ತು, ನಾವು ಮನೆ ಬಾಗಿಲಿಗೆ ಸರ್ಕಾರ ಅಂತೇಳಿ ಇರೆಸ್ಪೆಕ್ಟ್ ಆಫ್ ಎನಿ ಪಾರ್ಟಿ, ಅಲ್ಲಿ BJP MLA ಇರ್ಬೋದು, ಅಥವಾ JDSನವ್ರ MLA ಇರ್ಬೋದು, ಕಾಂಗ್ರೆಸ್ನ MLA ಇರ್ಬೋದು, ಇದೇ ಮಾನ್ಯ DK ಶಿವಕುಮಾರ್ ಅವರು ಪ್ರತಿ 28 ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಆ ಮತದಾರರ ಅವ್ರು ಯಾವುದೇ ಪಕ್ಷದವರಾಗಲಿ ಅವರ ಧ್ವನಿಯಾಗಿ ಅವರ ನೋವನ್ನ ಕೇಳಿ ಅಲ್ಲಿಗೆ ಪರ್ಮನೆಂಟ್ ಸೊಲ್ಯೂಷನ್ ಕೊಡುವಂತ ಕೆಲಸ ಮಾಡಿದ್ರು. ಇವತ್ತು ಪಾರ್ಕ್ಗಳಿಗೆ ಹೋಗುವಂತದ್ದು, ಪಾರ್ಕ್ಗಳಿಗೆ ಹೆಚ್ಚಾಗಿ ಬರೋದು ಯಾರು? ಹಿರಿಯ ಮೇಡಮ್ ಈ ಉದಾಹರಣೆ, ಈಗ ಪಾರ್ಕ್ಗಳಿಗೆ ಹಿರಿಯ ನಾಗರಿಕರು ಬರ್ತಾರೆ, ಅವರ ನೋವನ್ನು ಕೇಳಬೇಕಾಗ್ತದೆ. ಫೈನಲಿ ಏನು ಅವರ ಸಮಸ್ಯೆಗಳೇನು, ಅಲ್ಲಿಗೇನು ಏನೋ ಒಂದೊಂದೇ ವಿಧಾನಸಭೆಗಳನ್ನ ನೋಡ್ಕೊಂಡು ಅಲ್ಲಿನ ಜನರ ಒಂದು ಪರಿಹಾರ ಕೊಡುವಂತ ಕೆಲಸ ಮಾಡ್ತಾರೆ. ಆಯ್ತು, ಇನ್ ಕೇಸ್ ಇವ್ರು ಹೇಳಿ BBMP ಚುನಾವಣೆ ಏನು ಇವಾಗ 5 GBA ಮಾಡಿದೀವಿ, 5 ನಾವು ಮೇಯರ್ ಆಗ್ಬೇಕಲ್ವಾ, ನೀವು ಎಲೆಕ್ಷನ್ ಅಂತಂದ್ರು KPCC ಅಧ್ಯಕ್ಷರಾಗಿ ಮಾನ್ಯ DK ಶಿವಕುಮಾರ್ ಅವರು ಇದ್ದಾರೆ, ಅವರ ಕೆಲಸ ಮಾಡಲೇಬೇಕು. ಉಪಮುಖ್ಯಮಂತ್ರಿಯಾಗಿ ರಾಜ್ಯ ಸರ್ಕಾರದ ಭಾಗವಾಗಿ ಮಾನ್ಯ DK ಶಿವಕುಮಾರ್ ಅವರು ಇದ್ದಾರೆ, ಜನರ ಸಮಸ್ಯೆಯನ್ನು ಈಡೇರಿಸಬೇಕು. ಯಾಕೆಂದ್ರೆ ಹಗಲು ರಾತ್ರಿ ನಿದ್ದೆ ಮಾಡ್ದೇನೆ ರಾತ್ರಿ 3 ಗಂಟೆ ತನಕ ಕೆಲಸ ಮಾಡ್ತಾರೆ ಮೇಡಮ್. ಬನ್ನಿ ನೋಡಿ ಸದಾಶಿವ ನಗರದಲ್ಲಿ ಅವ್ರು ಮಲಗದೆ 2 ಗಂಟೆ 3 ಗಂಟೆ. ದಿಲೀಪ್ ಅವರು, ಪ್ರತಿಪಕ್ಷವಾಗಿ ನೀವು ಏನ್ ಮಾಡ್ತಾ ಇದ್ರಿ? ಇಷ್ಟೆಲ್ಲ ಪ್ರಹಸನ ನಡೀತಾ ಇದೆ, ನಿಮ್ ಸೈಲೆನ್ಸ್ ಇದೆಯಲ್ಲ, ಪ್ರತಿಪಕ್ಷವಾಗಿ ಏನ್ ಮಾಡಬಹುದು? ನಾವು ಸುಮಾರು 250 ಒಂದು ಪ್ರತಿಭಟನೆಗಳನ್ನ ಮಾಡಿದೀವಿ. ನೀವು ಬೇಕಾದ್ರೆ ರೆಕಾರ್ಡ್ ತೆಗೆದು ನೋಡಿ, ಸರ್ಕಾರದ ವಿರುದ್ಧವಾಗಿ ಇವರು ಅಧಿಕಾರಕ್ಕೆ ಬಂದಾಗಿಂದಲೂ ಸುಮಾರು 2.5 ವರ್ಷದಲ್ಲಿ. ಸೊ ಪ್ರತಿ ಜಿಲ್ಲೆಗಳಲ್ಲೂ ಸಹ ಮಾಡಿದ್ದೀವಿ, ಪ್ರತಿ ತಾಲೂಕುಗಳಲ್ಲೂ ಸಹ ಮಾಡಿದ್ದೀವಿ. ಇವ್ರು ಮಾಡ್ತಿರ್ತಕ್ಕಂಥ ಭ್ರಷ್ಟಾಚಾರ ಆಗಿರ್ಬೋದು, ಅನಾಚಾರ, ಬೆಲೆ ಏರಿಕೆ, ಇವರ ಟ್ಯಾಕ್ಸ್ ಜಾಸ್ತಿ ಮಾಡಿರ್ತಕ್ಕಂಥದ್ದು, ಇವರ ಒಂದು ಅಧಿಕಾರಿಗಳ ಆತ್ಮಹತ್ಯೆ ಇರ್ಬೋದು, ರೈತರ ಆತ್ಮಹತ್ಯೆ ಇರ್ಬೋದು, ಇದು ಮತ್ತೆ ಗರ್ಭಿಣಿಯರ ಸಾವಿರ್ಬೋದು, ಶಿಶು ಮರಣ ಇರ್ಬೋದು, ಎಲ್ಲದರ ವಿರುದ್ಧವಾಗಿ ಪ್ರತಿಯೊಂದರ ವಿರುದ್ಧವಾಗಿಯೂ ಸಹ ನಾವು ಹೋರಾಟ ಮಾಡಿದೀವಿ. ಪ್ರತಿಪಕ್ಷ ಅಷ್ಟೇ ಮಾಡ್ಲಿಕ್ಕೆ ಆಗೋದು. ಪ್ರತಿಪಕ್ಷ ನಾವು ಅವ್ರನ್ನ ಎಚ್ಚರಿಸಬಹುದು, ನೀವು ತಪ್ಪು ಮಾಡ್ತಾ ಇದೀರಿ ಕಣ್ರಯ್ಯ, ಸರಿ ಮಾಡ್ರಿ ಅಂತ ಹೇಳಿ. ನಾವು ಅದನ್ನ ಸರಿಪಡಿಸ್ಲಿಕ್ಕೆ ಆಗೋದಿಲ್ಲ, ಸರಿಪಡಿಸಬೇಕಾಗಿರೋದು ಅವ್ರ ಜವಾಬ್ದಾರಿ. ಆದ್ರೆ ಕಾಂಗ್ರೆಸ್ ಎಲ್ಲೋ ಒಂದ್ ಕಡೆ ದಪ್ಪ ಚರ್ಮ ಆಗ್ಬಿಟ್ಟಿದೆ. ಇವ್ರಿಗೆ ಪ್ರತಿ ದಿವಸ ಒಂದಲ್ಲ ಒಂದು ಏನಾದ್ರೂ ಒಂದು ಸಮಸ್ಯೆ ಕೊಡ್ತಲೇ
ಇರ್ತಾರೆ ಇವರು. ಒಂದಲ್ಲ ಒಂದು ವಿಷಯಗಳನ್ನ ಕೊಡ್ತಾನೆ ಇರ್ತಾರೆ, ಒಂದಲ್ಲ ಒಂದು ಭ್ರಷ್ಟಾಚಾರಗಳನ್ನ ಕೊಡ್ತಾನೆ ಇರ್ತಾರೆ. ಹೌದು, ಡೈವರ್ಟ್ ಮಾಡ್ತಕ್ಕಂಥದ್ದು. ಈಗ ನೋಡಿ RSS ವಿಚಾರವನ್ನ ತೆಗೆದುಕೊಂಡ್ಬಂದ್ರು, RSS ವಿಚಾರವನ್ನ ಡೈವರ್ಟ್ ಮಾಡ್ಲಿಕ್ಕೆ ತೆಗೆದುಕೊಂಡ್ಬಂದ್ರು. ಇನ್ನು ನಮ್ಮ ಸ್ನೇಹಿತರು ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ರು ಬೆಂಗಳೂರು ವಿಚಾರವನ್ನ, ಬ್ಯಾಂಗ್ಳೂರ್ ವಿಚಾರವನ್ನ ಗುಂಡಿ ಮುಚ್ತಾ ಇದೀವಿ ಅಂತ ಹೇಳ್ತಿದ್ದಾರೆ. ಎಲ್ಲಿ ಗುಂಡಿ ಮುಚ್ತಾ ಇದಾರೆ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಗುಂಡಿಗಳು ಒಂದು ಕಮ್ಮಿ ಆಗಿಲ್ಲ. ಆಯ್ತು, ನೀವು ಗುಂಡಿ ಯಾಕೆ ಮುಚ್ತೀರಿ, ಟಾರ್ ಹಾಕ್ಬಿಡಿ, ಸಮಸ್ಯೆ ಬಗೆಹರಿತ್ತಲ್ವಾ, ತಗೊಬನ್ನಿ. ಅಲ್ಲ ಅದನ್ನ ಬದಲು ಹೇಳಿದ್ದು ಟ್ಯಾಕ್ಸ್ ವಿಚಾರ ಆದಾಗ ಬೇರೆ ಚರ್ಚೆ ಮಾಡೋಣ ಅಂತ ಹೇಳಿ. ಮತ್ತೆ ಬ್ಯಾಂಗ್ಳೂರ್ ಬಿಜೆಪಿ ಕಾಂಗ್ರೆಸ್ ಇವರಿಬ್ರು ಇದ್ರೆ ಜೆಡಿಎಸ್. ಕಸಕ್ಕೂ ಟ್ಯಾಕ್ಸ್ ಹಾಕ್ತಾ ಇದೀರಿ ಬೆಂಗಳೂರಲ್ಲಿ, ವಾಕಿಂಗ್ ಮಾಡೋಕ್ಕೂ ಟ್ಯಾಕ್ಸ್ ಹಾಕ್ತಾ ಇದೀರಿ, ಮತ್ತೆ ಪ್ರತಿಯೊಂದಕ್ಕೂ ಯಾವುದಕ್ಕೂ ಟ್ಯಾಕ್ಸ್ ಹಾಕಿಲ್ಲ ಅನ್ನಂಗಿಲ್ಲ. ಪಾರ್ಕ್ಗಳಲ್ಲೂ ಟ್ಯಾಕ್ಸ್ ಹಾಕ್ತಾ ಇದೀರಿ, ಎಲ್ಲದಕ್ಕೂ ಟ್ಯಾಕ್ಸ್ ಹಾಕಿ ಇವತ್ತು ಬೆಂಗಳೂರು ಅಭಿವೃದ್ಧಿ ಮಾಡಕ್ಕಾಗ್ತಾ ಇಲ್ಲ ಅಂತ ಅಂದ್ರೆ ಮತ್ತೆ ಕಂಪನಿಗಳು ಎಲ್ಲಿ ಉಳ್ಕೊಂತವೆ? ಅಕಸ್ಮಾತ್ ಯಾರಾದ್ರೂ ಕಂಪನಿ ಚೇರ್ಮನ್ಗಳು ಬಂದು ಇವ್ರ ವಿರುದ್ಧವಾಗಿ ಮಾತನಾಡಿದ್ರೆ, ಒಂದು ರಸ್ತೆ ಹಾಕ್ರಿ, ಇಲ್ಲ ನಾವೇ ರಸ್ತೆ ಹಾಕ್ತಿವಿ ಬಿಡ್ರಿ ಅಂತಂದ್ರೆ ಅವ್ರಿಗೆ ಬಾಯಿ ಬಂದಂಗೆ ಬೈಯೋದು, ಅವರೇ ಸರಿ ಇಲ್ಲ ಅಂತ ಅನ್ನೋದು, ಇದು ಇವರ ಒಂದು ಸಿದ್ಧಾಂತ. ನೀವು 26ಕ್ಕೆ ಕ್ಲೇಮ್ ಮಾಡ್ಬಿಟ್ರಿ ಜನವರಿಯಿಂದ ಹತ್ಲಾಗ ನಾವೇ ಅಂತ ಹೇಳಿ. ಈಗ ಸದ್ಯದ ಪರಿಸ್ಥಿತಿ ಕರ್ನಾಟಕ ಕಾಂಗ್ರೆಸ್ ಹೆಂಗಿದೆ ಅಂದ್ರೆ ಖಜಾನೆಯಲ್ಲಿ ದುಡ್ಡಿದೆಯೋ ಇಲ್ವೋ ಗೊತ್ತಿಲ್ಲ. ಒಂದು ಪಕ್ಷ ನೀವು ಅಧಿಕಾರಕ್ಕೆ ಬಂದ್ರು ನೆಕ್ಸ್ಟ್ ಟರ್ಮಿಗೆ ನೀವು ಬರ್ತಿರೋ ಇಲ್ಲೋ, ಯಾಕಂದ್ರೆ ಖಾಲಿ ಆಗಿರೋ ಖಜಾನೆ ಇಟ್ಕೊಂಡ್ಬಿಟ್ಟು ನೀವು ಏನ್ ಅಭಿವೃದ್ಧಿ ಮಾಡ್ತೀರಿ, ಏನ್ ಭರವಸೆ ಕೊಡ್ತೀರಿ, ನೀವು ಕೈಲಾಗ ದಯವಿಟ್ಟು ನೋಡಿ, ನಾನು ಈ ಮಾತು ಹೇಳ್ಬಾರ್ದು ಆದ್ರೂ ಹೇಳ್ತಾ ಇದ್ದೀನಿ. ನನ್ನ ಸ್ವಂತ ಸಹೋದರಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಪಾದದಾಣೆಗೂ ಕರ್ನಾಟಕ ಸಂಪತ್ ಭರಿತ ರಾಜ್ಯ. ಈ ರಾಜ್ಯದಲ್ಲಿ ಯಾವತ್ತೂ ಇದು ಕುಬೇರನ ಖಜಾನೆ. ಇದು ಈ ಖಜಾನೆಯನ್ನ ಯಾರು ಖಾಲಿ ಮಾಡಕ್ಕಾಗೋದಿಲ್ಲ. ಆದ್ರೆ ಏನಪ್ಪಾ ಅಂತ ಹೇಳಿದ್ರೆ ಜನರನ್ನ ಹೀರಿದ್ರೆ ಏನ್ ಪ್ರಯೋಜನ? ವಾಟ್ ಐ ಆಮ್ ಟೆಲಿಂಗ್, ಇವತ್ತು ಈ ಖಜಾನೆಯನ್ನ ಇಲ್ಲಿ ಜನಗಳಿಗೆ ಏನು ಮಾಡ್ತಾ ಇಲ್ಲ, ಇವರು ತಮಗೇನ್ ಬೇಕೋ ಅದನ್ನ ಮಾಡ್ಕೊಂಡಿದ್ದಾರೆ. ಇವತ್ತು ಜನಗಳ ಹತ್ರ ಏನ್ ದುಡ್ಡಿತ್ತು ಜೋಬಲ್ಲಿ ₹1 ದುಡ್ಡಿಲ್ಲ. ಡಿ ದರ್ಜೆ ನೌಕರನಿಂದ ಹಿಡಿದು ಎ ದರ್ಜೆ ನೌಕರನೊಳಗೆ ಯಾವಾಗ ಕ್ರಾಂತಿ ವಾಂತಿ ಭ್ರಾಂತಿ ಫಿಕ್ಸ್ ಆಯ್ತೋ ಅಲ್ಲಿಗೆ ಎಲ್ಲರೂ ಭ್ರಷ್ಟರಾಗೋಗಿದ್ದಾರೆ. ಒಂದು ಸಣ್ಣ ಹಾಸ್ಪಿಟಲ್ಗೆ ಹೋಗಿ, ಒಂದು ಸಣ್ಣ ಪೊಲೀಸ್ ಸ್ಟೇಷನ್ಗೆ ಹೋಗಿ, ಇವೆಲ್ಲ ನೋಡಿದ್ರೆ ಇವ್ರು ಖಂಡಿತವಾಗ್ಲೂ ಇವರು ಆಯ್ತು. ಇವತ್ತು DK ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಮುಖ್ಯಮಂತ್ರಿ, ನಾಳೆ ನನ್ನ ಆತ್ಮೀಯ ಸ್ನೇಹಿತ ದರ್ಶನ ಮುಖ್ಯಮಂತ್ರಿ ಆಗ್ಲಿ ಸಂತೋಷ. ಇವರೆಲ್ಲ ಮುಖ್ಯಮಂತ್ರಿ ಅಂತ ಹೋಯ್ತಾ ಇದ್ರೆ ಈ ರಾಜ್ಯದ ಅಧಿಕಾರಿಗಳು ಸುಮ್ಮನೆ ಇರ್ತಾರಾ? ಭ್ರಷ್ಟಾಚಾರದಲ್ಲಿ ತೇಲೋಗಿದ್ದಾರೆ. ಇವತ್ತು ಕರ್ನಾಟಕದ ಖಜಾನೆಯಲ್ಲಿ ಏನ್ ದುಡ್ಡಿದೆ, ಆ ದುಡ್ಡು ಏನ್ ಇವತ್ತು ನಮ್ಮ ರಾಜ್ಯದಲ್ಲಿ ಸುಖವಿದೆ. ಖಂಡಿತವಾಗ್ಲೂ ನಾನು ಹೇಳಿದ್ನಲ್ಲ, ಕಾಂಗ್ರೆಸ್ಸಿನ ಶ್ರೀಮಂತರ ಪಾಲಾಗ್ತಿದೆಯೇ ಹೊರತು ರೈತರು ಅತಿ ಬಡವರು ಆಗ್ತಿದ್ದಾರೆ, ಸಿರಿವಂತರು ಇನ್ನೂ ಅಷ್ಟೇ. ಇದು ನನ್ನ ಬಗ್ಗೆ ಏನ್ ಬೇಕಾದ್ರೆ ತಿಳ್ಕೊಳ್ಳಿ ಕಾಂಗ್ರೆಸ್ನವರು, ಇದು ಸತ್ಯ. ರೈಟ್ ದರ್ಶನ್ ಅವರೇ, ಒಂದ್ಸಲ ಹೈಕಮಾಂಡ್ ಅವರು ಇಂಟರ್ಫಿಯರ್ ಆಗಿಬಿಟ್ಟು, ನೋ ಇಟ್ ಈಸ್ ನಾಟ್ ಲೈಕ್ ನಥಿಂಗ್ ಟು ವರಿ, ಎಲ್ಲವೂ ಸುಭಿಕ್ಷವಾಗಿ ಆಗಬೇಕು, ನೀವು ನಮಗೆ ಮ್ಯಾಂಡೇಟ್ ಕೊಟ್ಟಿದ್ರಿ, ನಾವೆಲ್ಲ ಸರಿಯಾಗಿ ನಡೆಸ್ಕೊಂಡು ಹೋಗ್ತೀವಿ ಅಂತ ಒಂದು 2 ಮಾತು ಹೇಳ್ಬಿಟ್ರೆ ಸೂಕ್ತ ಅಂತ ಅನ್ಸುತ್ತೆ. ಮೇಡಮ್, ನಿಮ್ಮ ಜೊತೆಗೆ ಸಬ್ಜೆಕ್ಟ್ ಕ್ರಾಂತಿ ಅಂತ ಇಟ್ಕೊಂಡಿದ್ದೀರಾ. ಜನವರಿ ಸಂಕ್ರಾಂತಿಯಿಂದನೂ ನಾವು ಕ್ರಾಂತಿ ಅಂತ ಮಾತಾಡಿದ್ವಿ. ಬಟ್ ನಾನು ಪ್ರಾಮಿಸ್ ಮಾಡಿದ್ದೆ, ಎನಿವೆ ಮುಂದಿನ ಸಂಕ್ರಾಂತಿಗೆ ನಿಮಗೊಂದು ಬಾಗಿನ ಕೊಡ್ತೀನಿ. ನನಗೆ ಆ ಸಂಕ್ರಾಂತಿಯ ಕ್ರಾಂತಿ ಗೊತ್ತು ಹೊರತು ಈ ರಾಜಕೀಯ ಕ್ರಾಂತಿ ಆಗೋದಿಲ್ಲ. ಆ ಪಕ್ಷಗಳ, ನಮ್ಮ ಪಕ್ಷ ಉದಾಹರಣೆ ಕಾಂಗ್ರೆಸ್ಸಿಗೆ ಹೈಕಮಾಂಡ್ ಇದೆ. ಹೈಕಮಾಂಡ್ ನಾಯಕರು ಯಾವುದೇ ನಿರ್ಧಾರ ತಗೊಂಡ್ರು ಸಮಸ್ತ ನಾಡಿನ ಜನತೆ ಹಾಗೂ ಎಲ್ಲ ಶಾಸಕರಾದಿಯಾಗಿ ಎಲ್ಲರೂ ಅದನ್ನು ಹೃದಯಪೂರ್ವಕವಾಗಿ ಸ್ವೀಕರಿಸ್ತಾರೆ. ಯಾವ ರೀತಿ ಸಿದ್ದರಾಮಯ್ಯ ಸಾಹೇಬರಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ, ಅದೇ ಬೆಂಬಲ ಸಿದ್ದರಾಮಯ್ಯ ಸಾಹೇಬರಿಗೆ ಮುಂದಕ್ಕೂ ಇರುತ್ತೆ. ಇನ್ ಕೇಸ್ ಏನಾದರೂ ಆ ಬದಲಾವಣೆ ಹೈಕಮಾಂಡ್ ನಿರ್ಧಾರ ಮಾಡಿದರೆ ಮುಂದೆ ಯಾರಾಗಬಹುದು, ಅವರಿಗೂ ಅಷ್ಟೇ ಆದಂಥ ಗೌರವಯುತವಾದಂಥ ಬೆಂಬಲವನ್ನು ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರು, ಎಲ್ಲ ನಾಯಕರು ಮಾಡೇ ಮಾಡ್ತಾರೆ ಮೇಡಮ್. ಒಂದಿನ ಹಾಗೆ ಆಗ್ತಾರೆ. ಆಗ್ತಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಶ್ರಮ ಪಟ್ಟಿದ್ದಾರೆ. ಆದ್ರೆ ಸದ್ಯಕ್ಕೆ ಮಾನ್ಯ ಶ್ರೀ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಬೆಳವಣಿಗೆ ನೋಡ್ಕೊಂಡು ಸಿದ್ದರಾಮಯ್ಯನವರು ಸುಮ್ಮನೆ ಕೂರೋ ವ್ಯಕ್ತಿನ ಅಂತ ನೀವು, ಯಾಕೆಂದ್ರೆ ಸಿದ್ದರಾಮಯ್ಯನವರು ಸ್ಟಡಿ ಮಾಡಿದೀನಿ ಅಂದ್ಬಿಟ್ರೆ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಸತ್ಯವಾಗ್ಲೂ ಹೇಳ್ತೇನೆ, ಸಿದ್ದರಾಮಯ್ಯವರು ದರ್ಶನ್ ಸರ್ ತಿಳ್ಕೊಂಡಿರುವಷ್ಟಲ್ಲ, ಸುಲಭ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರ ಬಗ್ಗೆ ತಿಳ್ಕೊಳ್ಳೇಬೇಕು ಅಂತ ಹೇಳಿದ್ರೆ ಇಬ್ರಾಹಿಂ ಅವ್ರನ್ನ ಭೇಟಿ ಮಾಡ್ಲಿ. ರೈಟ್, ಅವ್ರು ಭೇಟಿ ಮಾಡೋಣ ಅಂದ್ರೆ ಇವತ್ತು JDS ಅಲ್ಲಿ ಎಲ್ಲಿಗೆ ಹೋಗಿ ಭೇಟಿ ಮಾಡೋದಂತ ಅವ್ರ ಅಡ್ರೆಸ್ ಸಿಕ್ಕಿಲ್ಲ ನಮ್ಗೆ. ರೈಟ್, ಆದಷ್ಟು ಬೇಗ ಭೇಟಿ ಮಾಡಿ ನಿಮ್ಗೆ ಮಾಹಿತಿ ಸಿಗುತ್ತೆ. ದಿಲೀಪ್ ಅವರು, ಮಹೇಶ್ ಗೌಡರು, ದರ್ಶನ್ ಅವರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ನವೆಂಬರ್ 20 ನಂತರ ಏನಾಗುತ್ತೆ ಅನ್ನುವಂಥ ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇದೆ. ಯಾಕಂದರೆ 2.5 ವರ್ಷ ಆಗುತ್ತೆ ನವೆಂಬರ್ 20ಕ್ಕೆ ಕರ್ನಾಟಕ ಕಾಂಗ್ರೆಸ್ಗೆ ಆಡಳಿತವನ್ನು ನಡೆಸಿ. ಏನಾಗುತ್ತೆ ಅನ್ನುವಂಥ ಕುತೂಹಲದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.